ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಪರಿಸರ ಅಧ್ಯಯನ ಅಥವಾ EVSಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಈ ಒಂದು ಚಾಪ್ಟರ್ ಬಂದು ಪ್ರಾಣಿಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು. ಸೊ ಫಸ್ಟ್ ಕ್ವಶನ್ ಹೇಗಿದೆ ನೋಡಿ, ಈ ಕೆಳಗಿನಲ್ಲಿ ಸಸ್ತನಿ ಯಾವುದು ಅಂತ ಕೇಳಿದರೆ. ಸೊ ಫಸ್ಟ್ ಆಫ್ ಆಲ್ ಸಸ್ತನಿ ಅಂದರೆ ಏನು ಅಂತಕ್ಕಂಥದ್ದನ್ನ ನಾವು ನೋಡಬೇಕಾಗುತ್ತೆ. ಇಲ್ಲಿ ಸಸ್ತನಿ ಮೀನ್ಸ್ ತನ್ನಂತೆ ಹೋಲ್ತಕ್ಕಂಥ ಒಂದು ಮರಿಗೆ ಜನ್ಮ ಕೊಟ್ಟು ಅದಕ್ಕೆ ಹಾಲು ಉಣಿಸ್ತಕ್ಕಂಥ ಒಂದು ಕೆಲಸವನ್ನು ಯಾವ ಪ್ರಾಣಿ ಮಾಡುತ್ತೋ ಸೊ ಅದನ್ನು ನಾವು ಸಸ್ತನಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ: ಆಮೆ, ಕಪ್ಪೆ, ನೀರು ನಾಯಿ ಮತ್ತು ಸಲ್ಮೋನ್ ಮೀನು ಅಂತ. ಸೊ ಇದರಲ್ಲಿ ನಾವು ಆನ್ಸರ್ ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ ಏನಿದೆ, ನೀರು ನಾಯಿ. ಇದು ಬಂದು ಕಾಶ್ಮೀರ ಮತ್ತು ಅಸ್ಸಾಂ ಆ ಸೈಡಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಾಣಿ ಅಂತ ಹೇಳ್ಬೋದು. ಸೊ ಈ ನೀರು ನಾಯಿ ಅಂತಕ್ಕಂಥದ್ದು ಸಸ್ತನಿ ಜಾತಿಗೆ ಸೇರಿರ್ತಕ್ಕಂಥದ್ದು. ಆ್ಯಂಡ್ ಆಮೆ, ಕಪ್ಪೆ, ಸಲ್ಮೋನ್ ಮೀನು ಇದೆಲ್ಲ ಸಸ್ತನಿಲಿ ಬರದೇ ಇರತಕ್ಕಂಥ ಒಂದು ಪ್ರಾಣಿಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಈ ಕೆಳಗಿನಲ್ಲಿ ಉಭಯವಾಸಿ ಯಾವುದು ಅಂತ ಕೇಳಿದರೆ ಆಮೆ, ಕಾಂಗರೋ, ನ್ಯೂಟಾ ಆ್ಯಂಡ್ ಆರ್ಕ್ಟಿಕ್ ಪಕ್ಷಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಉಭಯವಾಸಿ ಅಂತ ಹೇಳಿದರೆ ಏನು ಅರ್ಥ ಬರುತ್ತೆ? ಫಸ್ಟ್ ಆಫ್ ಆಲ್ ಉಭಯವಾಸಿ ಅಂತಂದರೆ ಲಿವ್ ಇನ್ ಲ್ಯಾಂಡ್ ಆ್ಯಂಡ್ ವಾಟರು. ಸೊ ವಾಟರ್ ನೀರು ಮತ್ತು ಭೂಮಿಯ ಮೇಲೆ ಯಾವ ಒಂದು ಪ್ರಾಣಿ ವಾಸ ಮಾಡ್ತಾರೆ, ಎರಡಲ್ಲೂ ಸಹ ವಾಸ ಮಾಡ್ತಕ್ಕಂಥ ಉಭಯವಾಸಿ ಅಂತ ನಮ್ಗೆ ಗೊತ್ತಿದೆ. ಸೊ ಇಲ್ಲಿ ಆಮೆ, ಕಾಂಗರೋ, ನ್ಯೂಟಾ, ಆರ್ಕಿಟಿಕ್ ಪಕ್ಷಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕಾಂಗರೋ ಆಲ್ಮೋಸ್ಟ್ ಇದು ಭೂಮಿ ಮೇಲೆ ವಾಸ ಮಾಡ್ತಕ್ಕಂಥದ್ದು, ಇದು ಉಭಯವಾಸಿಗೆ ಬರೋದಿಲ್ಲ. ಆ್ಯಂಡ್ ಆರ್ಕಿಟಿಕ್ ಪಕ್ಷಿನೂ ಸಹ ಅಷ್ಟೇ. ಆ್ಯಂಡ್ ಇಲ್ಲಿ ಆಮೆ ಮತ್ತು ನ್ಯೂಟಾ ಏನಿದೆ ಇವೆರಡ ನಾವು ನೋಡ್ತಾ ಹೋದರೆ ಆಮೆ ಅಂತಕ್ಕಂಥದ್ದು ನಾವು ಉಭಯವಾಸಿಗೆ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಕಮೆಂಟಲ್ಲಿ ಕಳಿಸ್ಬೋದು, ಮ್ಯಾಮ್ ಆಮೆ ಅಂತಕ್ಕಂಥದ್ದು ಉಭಯವಾಸಿ ಆಗಲ್ವಾ, ಲ್ಯಾಂಡ್ ಮತ್ತು ವಾಟರ್ ಎರಡಲ್ಲೂ ಸಹ ವಾಸ ಮಾಡುತ್ತೆ ಅಂತ. ಸೊ ಆ್ಯಸ್ ಪರ್ ಸೈನ್ಸ್ ಪ್ರಕಾರ ಆಮೆ ಅಂತಕ್ಕಂಥದ್ದನ್ನ ನಾವು ಉಭಯವಾಸಿ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಒಂದು ಲ್ಯಾಂಡ್ ಅನಿಮಲ್ ಅಂತ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ನ್ಯೂಟಾ ಅಂತಕ್ಕಂಥದ್ದು ಏನಿದೆ ಆಪ್ಷನ್ ಸಿ ನ್ಯೂಟಾ, ಇದು ಬಂದು ಉಭಯವಾಸಿ, ಲ್ಯಾಂಡ್ ಮತ್ತು ವಾಟರ್ ಎರಡಲ್ಲೂ ಸಹ ವಾಸ ಮಾಡ್ತಕ್ಕಂಥದ್ದು ನ್ಯೂಟಾ. ಸೊ ಆಮೆ ಅಂತಕ್ಕಂಥದ್ದು ಉಭಯವಾಸಿ ಪ್ರಾಣಿ ಅಲ್ಲ, ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಈ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದಕ್ಕೆ ಬೆನ್ನೆಲುಬು ಇಲ್ಲ ಅಂತ ಕೇಳಿದರೆ ಕಾರ್ಪ ಮೀನು, ಮೊಲ, ಕಾಗೆ, ಎರೆಹುಳು. ಬೆನ್ನೆಲುಬನ್ನು ಹೊಂದಿರತಕ್ಕಂಥ ಪ್ರಾಣಿಗಳನ್ನ ನಾವು ಕಶೇರುಕ ಅಂತ ಹೇಳ್ತೀವಿ. ಬೆನ್ನೆಲುಬು ಇಲ್ಲದೆ ಇರ್ತಕ್ಕಂಥ ಪ್ರಾಣಿಗಳನ್ನ ನಾವು ಅಕಶೇರುಕ ಪ್ರಾಣಿಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಬೆನ್ನೆಲುಬು ಇಲ್ಲ ಅಂತ ಹೇಳಿದರೆ ಅದು ಅಕಶೇರುಕ ಪ್ರಾಣಿ ಆಯಿತು. ಅಕಶೇರುಕ ಪ್ರಾಣಿ ಯಾವುದು ಅಂತ ಕೇಳಿದರೆ ಇಲ್ಲಿ ಕಾರ್ಪ್ ಮೀನು, ಮೊಲ, ಕಾಗೆ, ಎರೆಹುಳು ಅಂತ ಕೊಟ್ಟಿದ್ದಾರೆ. ಸೊ ಮೀನು ಅಂತ ಹೇಳಿದಾಗ ಮೀನಲ್ಲಿ ತುಂಬ ಮೂಳೆ ಇದೆ, ಇಟ್ ಮೀನ್ಸ್ ತುಂಬ ಬೆನ್ನೆಲುಬುಗಳು ಇರ್ತಾ ಹೋಗುತ್ತೆ. ಆಲ್ಮೋಸ್ಟ್ ಮೀನಲ್ಲೇ ಜಾಸ್ತಿ ಇರ್ತಕ್ಕಂಥದ್ದು. ಆ್ಯಂಡ್ ಮೊಲನೂ ಸಹ ಬೆನ್ನೆಲುಬನ್ನು ಹೊಂದಿದೆ, ಆ್ಯಂಡ್ ಕಾಗೆಗೂ ಸಹ ಇದೆ. ಎರೆಹುಳು ಅಂತಕ್ಕಂಥದ್ದು ಇಲ್ಲಿ ಬೆನ್ನೆಲುಬನ್ನು ಇಲ್ಲದೆ ಇರ್ತಕ್ಕಂಥ ಒಂದು ಕೀಟ ಅಂತ ಇದು ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಈ ಕೆಳಗಿನಲ್ಲಿ ಯಾವುದು ಕೀಟವಲ್ಲ ಅಂತ ಕೊಟ್ಟಿದ್ದಾರೆ. ಚಿಟ್ಟೆ, ಕಣಜಿಗ, ಚೇಳು, ದೀಪದ ಹುಳು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಲಾಸ್ಟ್ ನಾನು ಹೇಳಿದ್ನಲ್ಲ ಎರೆಹುಳು ಅಂತಕ್ಕಂಥದ್ದು ಕೀಟಗೂ ಸಹ ಬರೋದಿಲ್ಲ. ಎರೆಹುಳು ಬಂದಿದ್ದು ಸರಿಸೃಪ, ಇಟ್ ಮೀನ್ಸ್ ತೆವಳ್ಕೊಂಡು ಹೋಗುತ್ತಲ್ಲ, ಸೊ ಅದನ್ನು ನಾವು ಸರಿಸೃಪ ಅಂತ ಹೇಳ್ತೀವಿ. ಸೊ ಎರೆಹುಳು ಆಗಿರ್ಬೋದು. ಆ್ಯಂಡ್ ಇಲ್ಲಿ ಚೇಳು ಏನಿದೆ, ಸೊ ಚೇಳು ಸಹ ಕೀಟ ಜಾತಿಗೆ ಸೇರೋದಿಲ್ಲ, ಅದು ಸರಿಸೃಪ ಜಾತಿಗೆ ಸೇರ್ತಕ್ಕಂಥದ್ದು. ಆ್ಯಂಡ್ ಚಿಟ್ಟೆ, ಕಣಜಿಗ, ದೀಪದ ಹುಳು ಇದೆಲ್ಲ ಒಂದು ಕೀಟ ಜಾತಿಗೆ ಸೇರ್ತಕ್ಕಂಥದ್ದು. ಆ್ಯಂಡ್ ಫಿಫ್ತ್ ಕ್ವಶನ್ ಹೀಗಿದೆ: ಈ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು ಮೃದ್ವಂಗಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಮೃದ್ವಂಗಿ ಅಂತ ಅಂತಂದರೆ ಏನು? ಫಸ್ಟ್ ಆಫ್ ಆಲ್ ಮೃದ್ವಂಗಿ ಮೀನ್ಸ್ ಮೃದು, ಅದು ಒಂದು ಪದನೇ ಹೇಳ್ತಾ ಇದೆ. ಮೃದ್ವಂಗಿಲಿ ಮೃದು ಅಂತ ಅಂತಕ್ಕಂಥದ್ದು ಫಸ್ಟ್ ವರ್ಡ್ ಏನಿದೆಯೋ, ಸೊ ಮೃದುವಾಗಿರ್ತಕ್ಕಂಥ ಏನು ಅದರ ಚರ್ಮ ಅಥವಾ ಇದು ಏನು ಮೃದುವಾಗಿರುತ್ತೋ ಸೊ ಅದನ್ನು ಮೃದ್ವಂಗಿ ಅಂತ ಹೇಳ್ತೀವಿ. ಇಲ್ಲಿ ಕೆಲ್ಟ್ ಮೀನು, ಏಡಿ, ಕಪ್ಪೆ ಚಿಪ್ಪು, ಆಕ್ಟೋಪಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳೋದು ಮೃದ್ವಂಗಿ ಅಲ್ಲ ಅಂತ ಕೇಳಿದರೆ. ಸೊ ನೋಡಿ, ಇಲ್ಲಿ ಮೀನು ಅಂತಕ್ಕಂಥದ್ದು ಮೇಲೆ ಸಾಫ್ಟ್ ಇರುತ್ತೆ, ಮೃದು ಇರುತ್ತೆ, ನೈಸ್ ಇರುತ್ತೆ. ಆ್ಯಂಡ್ ಏಡಿ ಅಂತಕ್ಕಂಥದ್ದು ಏನಿದೆ, ಸೊ ಇಲ್ಲಿ ಏಡಿ ಮತ್ತು ಕಪ್ಪೆ ಚಿಪ್ಪು ಮತ್ತು ಆಕ್ಟೋಪಸ್ನ ನೋಡ್ತಾ ಹೋದಾಗ ಆಕ್ಟೋಪಸ್ನ ನೋಡಿರ್ಬೋದು, 8 ಆರ್ಮ್ಸ್ ತೋಳುಗಳನ್ನು ಹೊಂದಿರತಕ್ಕಂಥದ್ದು ಆಕ್ಟೋಪಸ್ ಅಂತ ಹೇಳ್ತೀವಿ. ಸೊ ಅದು ಸಹ ಮೃದ್ವಂಗಿಗೆ ಬರ್ತಕ್ಕಂಥದ್ದು. ಮೀನು ಸಹ ಮೃದ್ವಂಗಿ ಬರುತ್ತೆ. ಆ್ಯಂಡ್ ಕಪ್ಪೆ ಚಿಪ್ಪು ಮತ್ತು ಏಡಿ ಏನಿದೆ, ಸೊ ಇವೆರಡನ್ನು ನೋಡ್ತಾ ಹೋದಾಗ ನೀವು ನೋಡಿರ್ಬೋದು, ಏಡಿ ಅಂತಕ್ಕಂಥದ್ದು ಮೇಲೆ ಒಂದು ಇದೇನಿರುತ್ತೋ ಸೊ ಅದು ಹಾರ್ಡ್ ಇರುತ್ತೆ, ಅದರ ಒಂದು ಮೇಲ್ಗಡೆ ಚಿಪ್ಪೆ ಇದೆ, ಅದು ಹಾರ್ಡ್ ಇರುತ್ತೆ. ಆ್ಯಂಡ್ ಕಪ್ಪೆ ಚಿಪ್ಪು ಅಂತ ಹೇಳ್ತೀವಲ್ಲ, ಸೊ ಕಪ್ಪೆ ಚಿಪ್ಪಲ್ಲಿ ಒಳಗಡೆ ಏನು ಹುಳ ಇರುತ್ತೋ ಸೊ ಅದು ಬಂದು ತುಂಬ ಸಾಫ್ಟ್ ಇರುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಆನ್ಸರ್ ಯಾವ್ದು ತೊಗೊಂಡ್ರೆ ಏಡಿ ಅಂತಕ್ಕಂಥದ್ದು ನಾವು ಮೃದ್ವಂಗಿ ಜಾತಿಗೆ ಸೇರಿಸೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಗಂಡು ದುಂಬಿಗೆ ಏನೆಂದು ಕರೆಯುತ್ತಾರೆ? ಡ್ರೋನ್, ಕಣಜ, ಮಧುಕರಿ, ರಾಣಿ ದುಂಬಿ ಅಂತ ಕೊಟ್ಟಿದ್ದಾರೆ. ಗಂಡು ದುಂಬಿಗೆ ಏನೆಂದು ಕರೆಯುತ್ತಾರೆ? ಆನ್ಸರ್ ಬಂದು ಆಪ್ಷನ್ ಎ ಡ್ರೋನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಮೀನಿನ ಉಸಿರಾಟದ ಅಂಗ ಯಾವುದು ಅಂತ ಕೇಳಿದರೆ ಕಿವಿರು, ಈಜು ರೆಕ್ಕೆ, ಆ್ಯಂಡ್ ಕಿವಿ ಅಂತ ಕೊಟ್ಟಿದ್ದಾರೆ. ಮೀನಿನ ಉಸಿರಾಟದ ಅಂಗ ಅಂತ ನಾವು ಹೇಳಿದ್ರೆ ಆಪ್ಷನ್ ಎ ಕಿವಿರು. ಆ್ಯಂಡ್ ನೆಕ್ಸ್ಟ್ ಕ್ವಶನ್: ಏಡಿಗಳಿಗೆ ಎಷ್ಟು ಕಾಲುಗಳಿವೆ? 8, 10, 6, 7 ಅಂತ ಕೊಟ್ಟಿದ್ದಾರೆ. ಏಡಿಗಳು ಹೊಂದಿರತಕ್ಕಂಥ ಕಾಲುಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ ಆಪ್ಷನ್ ಬಿ 10 ಕಾಲುಗಳು ಇರುತ್ತೆ. ಒಂದು ಕಡೆ 5, ಇನ್ನೊಂದು ಕಡೆ 5.
ನೆಕ್ಸ್ಟ್ ಅತ್ಯಂತ ದೂರ ವಲಸೆ ಹೋಗುವ ಪಕ್ಷಿ ಯಾವುದು ಅಂತ ಕೇಳಿದರೆ, ಅತ್ಯಂತ ದೂರ ವಲಸೆ ಹೋಗುವ ಪಕ್ಷಿ ಯಾವುದು? ಸ್ವಿಫ್ಟ, ಹಾರ್ಟಿಕ್ಟನ್, ಸ್ಟಾರ್ಲಿಂಗ್ ಆ್ಯಂಡ್ ಮುರಹೆನ್ ಅಂತ ಕೊಟ್ಟಿದ್ದಾರೆ. ಹೈಸ್ ಆನ್ಸರ್ ಅತ್ಯಂತ ದೂರ ವಲಸೆ ಹೋಗ್ತಕ್ಕಂಥ ಒಂದು ಪಕ್ಷಿ ಅಂತ ಹೇಳಿದ್ರೆ ಆಪ್ಷನ್ ಬಿ ಹಾರ್ಟಿಕ್ಟನ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಅತ್ಯಂತ ದೊಡ್ಡ ಮೊಟ್ಟೆ ಇಡುವ ಪಕ್ಷಿ ಯಾವುದು ಅಂತ ಕೇಳಿದರೆ ಮುರಹೆನ್, ಪರಟ್ರಿಜ್, ಉಷ್ಟ್ರ ಪಕ್ಷಿ, ಸ್ವಿಫ್ಟ್. ನಮ್ಗೆ ಗೊತ್ತಿರುತ್ತೆ ಅತ್ಯಂತ ದೊಡ್ಡ ಮೊಟ್ಟೆ ಇರ್ತಕ್ಕಂಥ ಪಕ್ಷಿ ಬಂದು ಉಷ್ಟ್ರ ಪಕ್ಷಿ. ಇದು ಹಾರೋದಕ್ಕೆ ಆಗದೆ ಇರ್ತಕ್ಕಂಥ ಪಕ್ಷಿಯೂ ಸಹ ಹೌದು ಅಂತ ಹೇಳ್ತೀವಿ. ಉಷ್ಟ್ರ ಪಕ್ಷಿ ತುಂಬ ಫಾಸ್ಟಾಗಿ, ತುಂಬ ಇಟ್ ಮೀನ್ಸ್ 1 ಅವರ್ಗೆ 70 ಕಿಲೋಮೀಟರ್ ಅಷ್ಟು ಅದು ವೇಗವಾಗಿ ಓಡುತ್ತಂತೆ ಉಷ್ಟ್ರ ಪಕ್ಷಿ. ಆ್ಯಂಡ್ ಅದರ ಒಂದು ಮೊಟ್ಟೆ ಬಂದು ಅತ್ಯಂತ ದೊಡ್ಡ ಮೊಟ್ಟೆ ಸಹ ಆಗಿರುತ್ತೆ. ಆ್ಯಂಡ್ ಹಾರದೇ ಇರ್ತಕ್ಕಂಥ ಒಂದು ಪಕ್ಷಿ ಸಹ ಆಗಿರುತ್ತೆ. ಆನ್ಸರ್ ಬಂದು ಆಪ್ಷನ್ ಸಿ ಉಷ್ಟ್ರ ಪಕ್ಷಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ 11. ತಲೆ ಕೆಳಗಾಗಿ ನಿದ್ರಿಸುವ ಪ್ರಾಣಿ ಯಾವುದು ಅಂತ ಹೇಳಿದರೆ ಕರಡಿ, ಸ್ಲಾತ, ಅಪೋಸಮ್, ಕ್ರಾಂಚ ಅಂತ ಕೊಟ್ಟಿದ್ದಾರೆ. ತಲೆ ಕೆಳಗಾಗಿ ನಿದ್ರಿಸುವಂಥ ಒಂದು ಪ್ರಾಣಿ ಯಾವುದು? ಆನ್ಸರ್ ಬಂದು ಆಪ್ಷನ್ ಬಿ ಸ್ಲಾತ ಅಂತಕ್ಕಂಥ ಒಂದು ಪ್ರಾಣಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಅಂತ ಕೇಳಿದರೆ ವಿಚ್ ಇಸ್ ದ ಬಿಗ್ಗೆಸ್ಟ್ ಆ್ಯನಿಮಲ್ ಇನ್ ದ ವರ್ಲ್ಡ್ ಅಂತ ಕೇಳ್ತೀವಿ ನಾವು. ಆಲ್ಮೋಸ್ಟ್ ಇಂಗ್ಲೀಷಲ್ಲಿ ತುಂಬ ಕೇಳ್ತಾ ಹೋಗ್ತೀವಿ ಇದನ್ನು. ಆಪ್ಷನ್ ಬ್ಲೂ ವೇಲ್ ಅಂತಲೇ ಹೇಳ್ತೀವಿ. ಸೊ ಬ್ಲೂ ವೇಲ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನೀಲಿ ತಿಮಿಂಗಿಲ ಅಂತ ಹೇಳ್ತೀವಿ. ಸೊ ಆನ್ಸರ್ ಬಂದು ಆಪ್ಷನ್ ಬಿ ನೀಲಿ ತಿಮಿಂಗಿಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಅತ್ಯಂತ ದೀರ್ಘಾಯುಷ್ಯ ಹೊಂದಿರುವ ಪ್ರಾಣಿ ಯಾವುದು? ಮೊಲ, ಆಮೆ, ನೀರುನಾಯಿ, ಪ್ಲಾಟಿಪಸ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿದೆ EVS ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ ತುಂಬ ಅಂದರೆ ಆಯುಷ್ಯಗಳನ್ನು. ಇಲ್ಲಿ ಅತ್ಯಂತ ದೀರ್ಘ ಅಂದರೆ ಜಾಸ್ತಿ ವರ್ಷ ಬದುಕ್ತಕ್ಕಂಥ ಒಂದು ಪ್ರಾಣಿ ಯಾವುದು ಅಂತ ಕೇಳಿದರೆ ಮೊಲ, ಆಮೆ, ನೀರುನಾಯಿ ಆ್ಯಂಡ್ ಪ್ಲಾಟಿಪಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಆಮೆ ಏನಿದೆ ಇದು 150 ವರ್ಷಗಳ ಕಾಲ ಬದುಕುತ್ತಂತೆ. ಸೊ ಹಾಗಾಗಿ ಅದು ಅತಿ ಹೆಚ್ಚು ಆಯುಷ್ಯ ಅಥವಾ ಜಾಸ್ತಿ ಆಯಸ್ಸನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿ, 150 ವರ್ಷಗಳು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಯಾವ ಪ್ರಾಣಿ ಜೋಗುಳ ಚೀಲವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ? ಕಾಂಗರು, ಕಿವಿ, ನೀರಾನೆ, ಸ್ಲಾತ ಅಂತ ಕೊಟ್ಟಿದ್ದಾರೆ. ಸೊ ಇದು ಜೋಗುಳ ಚೀಲ ಮೀನ್ಸ್ ಕಾಂಗರ್ ಅಂತಕ್ಕಂಥದ್ದು ತನ್ನ ಒಂದು ಮರಿಗಳನ್ನು ತನ್ನ ಒಂದು ಚೀಲದಲ್ಲಿ ಇಟ್ಕೊಂಡು ಸಾಕ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಎ ಕಾಂಗರು. ಆ್ಯಂಡ್ ನೆಕ್ಸ್ಟ್ ಮೊಟ್ಟೆ ಇಡುವ ಸಸ್ತನಿ ಯಾವುದು? ಕಾಂಗರು, ಕಿವಿ, ನೀರಾನೆ, ಪ್ಲಾಟಿಪಸ್ ಅಂತ ಕೊಟ್ಟಿದ್ದಾರೆ. ಮೊಟ್ಟೆ ಇಡುವ ಸಸ್ತನಿ ಸೊ ನಾವು ನೋಡಿದ್ವಿ ಸಸ್ತನಿ ಅಂತ ಪ್ರಾಣಿ ಅಂತ ಹೇಳಿದರೆ ಸಸ್ತನಿ ಅಂತಕ್ಕಂಥದ್ದು ತನ್ನಂತೆ ಹೋಲ್ತಕ್ಕಂಥ ಒಂದು ಮರಿಗೆ ಜನ್ಮವನ್ನು ಕೊಟ್ಟು ಹಾಲನ್ನು ಉಣಿಸ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೋ ಸೊ ಅದನ್ನು ನಾವು ಸಸ್ತನಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಮೊಟ್ಟೆ ಇಡ್ತಕ್ಕಂಥ ಸಸ್ತನಿ ಅಂತ ಕೇಳಿದರೆ ಸೊ ಮೊಟ್ಟೆ ಇಡ್ತಕ್ಕಂಥ ಸಸ್ತನಿ 2 ಬರುತ್ತೆ, ಎಕಿಡ್ನ ಮತ್ತು ಪ್ಲಾಟಿಪಸ್ ಅಂತಕ್ಕಂಥದ್ದು 2 ಬರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಎಕಿಡ್ನ ಕೊಟ್ಟರು ಸಹ ನೀವು ಆನ್ಸರ್ ಮಾಡಬೇಕಾಗುತ್ತೆ, ಎಕಿಡ್ನ ಆ್ಯಂಡ್ ಪ್ಲಾಟಿಪಸ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಈ ಕೆಳಗಿನ ಸಸ್ಯಗಳಲ್ಲಿ ಹೂವಿಲ್ಲದ್ದು ಯಾವುದು ಅಂತ ಕೇಳಿದ್ರೆ ಹೂವು ಇಲ್ಲದೇ ಇರ್ತಕ್ಕಂಥದ್ದು ಇಟ್ ಮೀನ್ಸ್ ರೋಸ್ ಅಂತಕ್ಕಂಥದ್ದು ಹೂವು ನಮ್ಗೆ ಗೊತ್ತಿದೆ. ಕಾಡು ಸೇವಂತಿಗೆ ಸಹ ಅದು ಸಹ ಹೂವು, ಚೆಂಡು ಹೂವು ಅಂತಕ್ಕಂಥದ್ದು ಸಹ ಹೂವಾಗುತ್ತೆ. ಆ್ಯಂಡ್ ನಾಯಿ ಕೊಡೆ ಏನಿದೆ ಸೊ ಆಪ್ಷನ್ ಡಿ ನಾಯಿ ಕೊಡೆ ಇದು ಹೂ ಜಾತಿಗೆ ಸೇರ್ತಕ್ಕಂಥ ಒಂದು ಸಸ್ಯ ಅಲ್ಲ. ಇಟ್ ಮೀನ್ಸ್ ನಾಯಿ ಕೊಡೆ ಅಂತಕ್ಕಂಥದ್ದು ಹೂವು ಅಲ್ಲ ಅದು. ಆ್ಯಂಡ್ ನೆಕ್ಸ್ಟು ನಾಗರ ಹಾವಿನ ವೈಜ್ಞಾನಿಕ ಹೆಸರೇನು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಎ ಬಾಸಾ ಟೌರಸ್ ನಾಜಾ ಫಿಲಿಜಾಲಿಯೋ ಕ್ಯಾನಿಸ್ ಫೆಮಿಲಿಯಾರಿಸಾ ಅಂತ ಕೊಟ್ಟಿದ್ದಾರೆ. ಸೊ ಹಾವಿನ ಒಂದು ವೈಜ್ಞಾನಿಕ ಸೈಂಟಿಫಿಕ್ ನೇಮ್ ಅಂತ ಹೇಳಿದ್ರೆ ಆಪ್ಷನ್ ಬಿ ನಾಜಾ ಏನಿದೆ ಸೊ ಇದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಮೀನಿನಲ್ಲಿರುವ ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು? ಮೀನಿನಲ್ಲಿರುವ ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 2, 4, 3 ಆ್ಯಂಡ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಮೀನಿನಲ್ಲಿರ್ತಕ್ಕಂಥ ಹೃದಯಗಳ ಸಂಖ್ಯೆ ಅಂತ ಹೇಳಿದರೆ ಆಪ್ಷನ್ ಎ 2. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಕುದುರೆಯನ್ನು ಹೋಲುವ ಮೀನು ಯಾವುದು ಅಂತ ಕೊಟ್ಟಿದ್ದಾರೆ. ಕುದುರೆಯನ್ನು ಹೋಲುವ ಮೀನು ಯಾವುದು? ಕಾಡ್ಲಾ ಮೀನು, ಲೆಬಿಯೋರೋಹಿತ, ಹಿಪೋಕ್ಯಾಂಪಸ್, ಎಕ್ಸೋಸಿಟಾಸ್ ಅಂತ ಕೊಟ್ಟಿದ್ದಾರೆ. ಕುದುರೆಯಿಂದ ಹೋಲ್ತಕ್ಕಂಥ ಒಂದು ಮೀನು ಜಾತಿ ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ ಹಿಪೋಕ್ಯಾಂಪಸ್ ಅಂತಕ್ಕಂಥದ್ದು, ಆಪ್ಷನ್ ಸಿ ಹಿಪೋಕ್ಯಾಂಪಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಅತ್ಯಂತ ದೊಡ್ಡ ಹಲ್ಲಿ ಯಾವುದು? ಅತ್ಯಂತ ದೊಡ್ಡ ಹಲ್ಲಿ ಯಾವುದು? ವೆರಾನಸ್ ಉಡ ಅಂತಕ್ಕಂಥದ್ದು ಅಥವಾ ಗೋಡೆ ಹಲ್ಲಿನ ಊಸರವೆಳ್ಳಿನ ಡ್ರ್ಯಾಕೋರಿ ಅಂತ ಕೊಟ್ಟಿದ್ದಾರೆ. ಸೊ ಉಡ ವೆರಾನಸ್ ಅನ್ನೋದಕ್ಕಿಂತ ನಮಗೆ ಉಡ ಅಂತಕ್ಕಂಥ ಒಂದು ಪದ ತುಂಬ ಬೇಗ ಅರ್ಥ ಆಗ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು ವರ್ಡು. ಸೊ ಅತ್ಯಂತ ದೊಡ್ಡ ಹಲ್ಲಿ ಅಂತ ಹೇಳಿದಾಗ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಎ ವೆರಾನಸ್ ಉಡ ಅಂತ ಹೇಳ್ತೀವಲ್ಲ ಸೊ ಅದು ಅತ್ಯಂತ ದೊಡ್ಡ ಹಲ್ಲಿ. ಇಟ್ ಮೀನ್ಸ್ ಅದು ಹಲ್ಲಿ ಜಾತಿಗೆ ಸೇರಿರ್ತಕ್ಕಂಥ ಒಂದು ಸರಿಸೃಪ ಇದು ಅಂತ ಹೇಳ್ಬೋದು. ಸೊ ಹಲ್ಲಿ ಬಂದು ವೆರಾನಸ್ ಅಂತಕ್ಕಂಥದ್ದು ದೊಡ್ಡ ಹಲ್ಲಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ಹಾರುವ ಸಸ್ತನಿ ಯಾವುದು ಅಂತ ಕೇಳಿದರೆ ಪಕ್ಷಿ, ಬಾವಲಿ, ಫ್ಲೇಮಿಂಗೋ ಆ್ಯಂಡ್ ಗೂಬೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಈಗ ಆಲ್ರೆಡಿ ಹೇಳಿದಾಗೆ ಸಸ್ತನಿ ಬಂದು ಅದು
ಮೊಟ್ಟೆ ಇಡೋಂಗಿಲ್ಲ, ಸೊ ಮರಿನೇ ಮಾಡಬೇಕು. ಬಟ್ ಇಲ್ಲಿ ಪಕ್ಷಿ ಆಗಿರ್ಬೋದು ಆ್ಯಂಡ್ ಫ್ಲೇಮಿಂಗೋ. ಸೊ ಇಲ್ಲಿ ನೋಡ್ತಾ ಹೋದಾಗ ಇದೆಲ್ಲ ಮೊಟ್ಟೆನ ಇರ್ತಕ್ಕಂಥದ್ದು, ಗೂಬೆನೂ ಸಹ. ಆ್ಯಂಡ್ ಇಲ್ಲಿ ಹಾರುವಂಥ ಸಸ್ತನಿ ಯಾವುದು ಹೇಳಿದಾಗ ಗೂಬೆ ಬರೋದಿಲ್ಲ. ಹಾರುವ ಇಟ್ ಮೀನ್ಸ್ ಹಾರ್ತಕ್ಕಂಥ ಒಂದು ಸಸ್ತನಿ ಅಂತ ಹೇಳಿದಾಗ ಬಾವಲಿ, ಆಪ್ಷನ್ ಬಿ ಬಾವಲಿ ಇದೊಂದು ಸಸ್ತನಿಯಾಗಿರುತ್ತೆ. ಆ್ಯಂಡ್ ಇದು ಹಾರ್ತಕ್ಕಂಥ ಒಂದು ಕೆಲಸವನ್ನು ಸಹ ಮಾಡುತ್ತೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಹಾರಲಾರದ ಜಲವಾಸಿ ಅಕ್ಕಿ ಯಾವುದು? ಸೊ ಪಕ್ಷಿ ಅಂತ ಮಾತ್ರಕ್ಕೆ ಎಲ್ಲ ಹಾರುತ್ತೆ ಅಂತ ಹೇಳಿದ್ವಿ. ಇಲ್ಲಿ ಕೇಳಿರ್ತಕ್ಕಂಥದ್ದು ಇಟ್ ಮೀನ್ಸ್ ಉಷ್ಟ ಪಕ್ಷಿನೂ ಸಹ ಆಗುತ್ತೆ ಈ ಒಂದು ಆಪ್ಷನಲ್ಲಿ ಕೊಟ್ಟಿದ್ರೆ, ಬಟ್ ಕೊಟ್ಟಿಲ್ಲ ಅದು. ಇಲ್ಲಿ ಕೇಳೋದೇನು ಹಾರಲಾರದ ಜಲವಾಸಿ ಕೇಳಿದ್ದಾರೆ ನೋಡಿ. ಜಲವಾಸಿ ಹಕ್ಕಿ ಯಾವುದು? ಕಾಗೆ ಬಂದು ಜಲವಾಸಿಗೆ ಬರೋದಿಲ್ಲ. ಆ್ಯಂಡ್ ಹಾರಲಾರದ ಅಂತ ಕೊಟ್ಟಿದ್ದಾರೆ, ಸೊ ಅದು ಕಾಗೆ ಹಾರುತ್ತೆ. ಆ್ಯಂಡ್ ಫ್ಲೆಮಿಂಗೋ, ಪೆಂಗ್ವಿನ್ ಆ್ಯಂಡ್ ಕಿಂಗ್ ಫಿಶರ್ ಅಂತ ಕೊಟ್ಟಿದ್ದಾರೆ. ಸೊ ಕಿಂಗ್ ಫಿಶರು ಸಹ ಬರೋದಿಲ್ಲ. ಆಪ್ಷನ್ ಸಿ ಪೆಂಗ್ವಿನ್ ಅಂತಕ್ಕಂಥದ್ದು ನೋಡಿರ್ಬೋದು. ಅದರ ಜಲವಾಸಿ ಇಟ್ ಮೀನ್ಸ್ ಜಲ ಪಕ್ಕ ನದಿ ತೀರದಲ್ಲಿ, ಕೋಸ್ಟಲ್ ತೀರದಲ್ಲಿ ಅದು ಜಾಸ್ತಿ ಇರುತ್ತೆ. ಸೊ ಪೆಂಗ್ವಿನ್ ಬಂದು ಹಾರಲಾರ್ತಕ್ಕಂಥ ಒಂದು ಹಕ್ಕಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ರೋಮಗಳು ಹಾಗೂ ಸ್ತನ ಗ್ರಂಥಿಗಳನ್ನು ಒಳಗೊಂಡ ಪ್ರಾಣಿಗಳು ಯಾವುದು ಅಂತ ಕೇಳಿದರೆ, ರೋಮಗಳು ಮತ್ತು ಸ್ತನ ಗ್ರಂಥಿಗಳನ್ನು ಒಳಗೊಂಡಂಥ ಪ್ರಾಣಿಗಳು. ಸೊ ಆಲ್ರೆಡಿ ಹೇಳಿದಾಗೆ ಸಸ್ತನಿಗಳು ಅಂತ ಹೇಳಿದಾಗ ಅಲ್ಲಿ ಏನಾಗುತ್ತೆ, ಹಾಲನ್ನು ಉಣಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಮೀನ್ಸ್ ಹಾಲು ಅಂತ ಹೇಳಿದಾಗ ಅಲ್ಲಿ ಸ್ತನ ಗ್ರಂಥಿಗಳು ಅಂತ ಬರುತ್ತೆ. ಸೊ ಹಾಗಾಗಿ ಸ್ತನ ಗ್ರಂಥಿಗಳಂದರೆ ರೋಮಗಳು ಅಂದರೆ ಕೂದಲನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ ಆನ್ಸರು ಆಪ್ಷನ್ ಸಿ ಸಸ್ತನಿಗಳು ಅಥವಾ ಸ್ತನಿಗಳು ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ನೀರು ಮತ್ತು ನೆಲ ಆವಾಸದಲ್ಲಿರುವ ಶೀತರಕ್ತ ಪ್ರಾಣಿಗಳು ಯಾವುದು ಅಂತ ಕೇಳಿದರೆ, ನೀರು ಮತ್ತು ನೆಲ. ಸೊ ನಾನು ಆಲ್ರೆಡಿ ಹೇಳಿದಾಗೆ ವಾಟರ್ ಆ್ಯಂಡ್ ಲ್ಯಾಂಡ್ ಎರಡಲ್ಲೂ ಸಹ ವಾಸ ಮಾಡ್ತಕ್ಕಂಥ ಪ್ರಾಣಿಗಳು ನಾವೇನಂತ ಹೇಳ್ತೀವಿ, ಉಭಯವಾಸಿಗಳು ಅಂತ ಆಲ್ರೆಡಿ ಹೇಳಿದ್ವಲ್ಲ. ಸೊ ಇಲ್ಲೂ ಸೇಮ್ ಕ್ವೆಶನ್ ಕೊಟ್ಟವ್ರೆ, ನೀರು ಮತ್ತು ನೆಲ ಆವಾಸದಲ್ಲಿರುವ ಶೀತರಕ್ತ ಪ್ರಾಣಿಗಳು ಯಾವುದು ಅಂತ ಕೇಳಿದರೆ ಹಕ್ಕಿಗಳು, ಉಭಯವಾಸಿಗಳು, ಸಸ್ತನಿಗಳು ಅಂತ ಸರಿಸೃಪ, ಇದು ಪರಿಪೃತ ಅಲ್ಲ, ಸರಿಸೃಪಗಳು ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಆಪ್ಷನ್ ಬಿ ಉಭಯವಾಸಿಗಳು, ಬೋತ್ ಲ್ಯಾಂಡ್ ಆ್ಯಂಡ್ ವಾಟರ್. ಆ್ಯಂಡ್ ನೆಕ್ಸ್ಟ್, ಅಪಾಯದ ಹಂಚಿನಲ್ಲಿರೋ ಪ್ರಾಣಿ ಯಾವುದು ಅಂತ ಕೇಳಿದರೆ ಚಿರತೆ, ಹುಲಿ, ಖಡ್ಗಮೃಗ, ತೋಳ. ಎಸ್ ಆನ್ಸರ್ ಬಂದು ಅಪಾಯದ ಅಂಚಿನಲ್ಲಿ, ಇಟ್ ಮೀನ್ಸ್ ಲಾಸ್ಟು ಇನ್ನೇನು ಮುಗ್ದೇ ಹೋಗ್ತಾ ಇದ್ದಾವೆ ಪ್ರಾಣಿಗಳು, ಕಡಿಮೆ ಆಗ್ತಾ ಇದ್ದಾವೆ ಅಂತಕ್ಕಂಥ ಒಂದು ಪ್ರಾಣಿ ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ ಖಡ್ಗಮೃಗ. ನೆಕ್ಸ್ಟು, ಬಾವಲಿಗಳ ಆವಾಸ ಸ್ಥಾನವನ್ನು ತಿಳಿಸಿರಿ ಅಂತ ಕೊಟ್ಟಿದ್ದಾರೆ. ಬಲೆ, ಗೂಡು, ಗುಹೆ, ಕೊಟ್ಟಿಗೆ. ಸೊ ಬಾವಲಿಗಳು ನೀವು ಕೇಳಿರಬಹುದು. ಸೊ ಅದರ ಒಂದು ವಾಸಸ್ಥಳ ಯಾವುದು ಅಂತ ಕೇಳಿರೋದು ಬಲೆ ಬರುತ್ತಾ, ಗೂಡು ಬರುತ್ತಾ, ಗುಹೆ ಬರುತ್ತಾ, ಕೊಟ್ಟಿಗೆ ಬರುತ್ತಾ. ಸೊ ಕೊಟ್ಟಿಗೆ ಖಂಡಿತ ಬರಲ್ಲ, ಯಾಕಂತ ಹೇಳಿದರೆ ಅದು ಬಂದು ದನದ ಒಂದು ಇದು. ಗೂಡು ಬಂದರೆ ಪಕ್ಷಿಗಳದ್ದು. ಬಲೆ ಅಂತ ಹೇಳಿದರೆ ಇಟ್ ಮೀನ್ಸ್ ಬಲೆ, ಜೇಡರ ಬಲೆ, ಸೊ ಅದ್ರ ಬರುತ್ತೆ. ಬಾವಲಿ ಬಂದು ಗುಹೆ, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗೆ, ಡೈನೋಸರ್ ಎಂಬ ಪದದ ಅರ್ಥವೇನು? ಸೊ ಡೈನೋಸರ್ ಅಂದರೆ ಏನು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಡೈನೋಸರ್ನ ನೋಡಿರ್ತೀವಿ, ಬಟ್ ರಿಯಲಾಗಿ ನೋಡಿಲ್ಲ, ಚಿತ್ರಗಳಲ್ಲಿ ನೋಡಿರ್ತೀವಿ, ಬಟ್ ಅದರ ಅರ್ಥವನ್ನು ಕೇಳಿದರೆ ಇಲ್ಲಿ ಇದೊಂಥರ ಡಿಫ್ರೆಂಟ್ ಆಗಿದೆ ಕ್ವೆಶನ್ನು. ಅಳಿದು ಹೋದ ಪ್ರಾಣಿ ಅಥವಾ ಸಸ್ಯವರ್ಗ, ದೊಡ್ಡ ಪ್ರಾಣಿಗಳು, ಭಯಂಕರವಾದ ಹಲ್ಲಿ, ಅತ್ಯಂತ ದೊಡ್ಡ ಸಸ್ತನಿ ಅಂತ ಕೊಟ್ಟಿದ್ದಾರೆ. ಇದು ಯಾವ ಒಂದು ಜಾತಿಗೆ ಸೇರ್ತಕ್ಕಂಥದ್ದು ಅಂತ ಹೇಳಿದರೆ, ಸೊ ಭಯಂಕರವಾದ ಹಲ್ಲಿ, ಹೇಗೆ ಹೇಳಿದ್ವಿ ಲಾಸ್ಟ್ ಉಡ ಅಂತಕ್ಕಂಥ ಅತ್ಯಂತ ದೊಡ್ಡ ಒಂದು ಹಲ್ಲಿ ಅಂತ, ಅದೇ ರೀತಿ ಡೈನೋಸರ್ ಅಂತಕ್ಕಂಥದ್ದು ಒಂದು ಹಲ್ಲಿ ಜಾತಿಗೆ ಸೇರಿರ್ತಕ್ಕಂಥದ್ದು, ಭಯಂಕರವಾದ ಹಲ್ಲಿ ಅಂತಕ್ಕಂಥ ಅರ್ಥವನ್ನು ಹೊಂದುತ್ತಂತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ, ಯಾವ ಪ್ರಾಣಿಯ ವಾಸಸ್ಥಳವನ್ನು ಡ್ರೇ ಎಂದು ಕರೆಯುತ್ತಾರೆ? ನರಿ, ಬಬೂನ, ಮರ್ಮಾಟ, ಅಳಿಲು ಅಂತ ಕೊಟ್ಟಿದ್ದಾರೆ. ಡ್ರೇ, DREY ಡ್ರೇ ಅಂತ ಹೇಳ್ತೀವಿ. ಸೊ ಅದು ವಾಸಸ್ಥಳ ಬಂದು ಅಳಿಲು, ಆಪ್ಷನ್ ಡಿ. ಅಳಿಲಿನ ಒಂದು ವಾಸಸ್ಥಳವನ್ನು ನಾವು ಡ್ರೇ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ, ಹೆಲ್ಮಿಂಥಾಲಜಿ ಎಂದರೇನು ಅಂತ ಕೊಟ್ಟಿದ್ದಾರೆ. ಸೊ ಹೆಲ್ಮಿಂಥಾಲಜಿ ಮೀನ್ಸ್ ಪಕ್ಷಿಗಳ ಕೊಕ್ಕಿನ ಅಧ್ಯಯನ, ಸಸ್ತನಿಗಳ ವಲಸೆ ಹೋಗುವ ವಿಜ್ಞಾನ, ಪರಾವಲಂಬಿ ಕ್ರಿಮಿಗಳ ಅಧ್ಯಯನ, ಕೀಟಗಳ ಅಧ್ಯಯನ ಅಂತ ಕೊಟ್ಟಿದ್ದಾರೆ. ಸೊ ಕೀಟಗಳ ಅಧ್ಯಯನ ಬಂದು ಎಂಟಮಾಲಜಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೆಲ್ಮಿಂಥಾಲಜಿ ಅಂತ ಕೊಟ್ಟಿರೋದು, ಇದರ ಒಂದು ಅರ್ಥ ನಾವು ನೋಡ್ತಾ ಹೋದರೆ ಯಾವುದರ ಒಂದು ಅಧ್ಯಯನ ಅಂತ ಹೇಳಿದ್ರೆ ಪರಾವಲಂಬಿ ಕ್ರಿಮಿಗಳ ಅಧ್ಯಯನ, ಆಪ್ಷನ್ ಸಿ ಪರಾವಲಂಬಿ ಕ್ರಿಮಿಗಳ ಅಧ್ಯಯನ ಅಂತಕ್ಕಂಥದ್ದು ಹೆಲ್ಮಿಂಥಾಲಜಿಯ ಒಂದು ಅಧ್ಯಯನ ಆಗುತ್ತೆ. ಆ್ಯಂಡ್ ನೆಕ್ಸ್ಟು, ಕರಡಿಗಳಲ್ಲಿ ಯಾವುದು ಪ್ರಮುಖ ಜ್ಞಾನೇಂದ್ರಿಯ ಅಂತ ಕೇಳಿದ್ರೆ, ಇಟ್ ಮೀನ್ಸ್ ಜ್ಞಾನೇಂದ್ರಿಯ ನಮ್ಗೆ ಗೊತ್ತಿದೆ, ಒಟ್ಟು ಇಂದ್ರಿಯಗಳು ಒಟ್ಟು 5 ಬರುತ್ತಲ್ವ. ಸೊ ಅದರಲ್ಲಿ ಕರಡಿಯಲ್ಲಿ ಪ್ರಮುಖವಾದ ಇಂದ್ರಿಯ ಯಾವುದು ಅಂತ ಕೇಳಿದರೆ ದೃಷ್ಟಿ, ವಾಸನೆ, ಸ್ಪರ್ಶ ಆ್ಯಂಡ್ ಜ್ಞಾನ ಅಂತ ಕೊಟ್ಟಿದ್ದಾರೆ. ಸೊ ಕರಡಿ ಆಲ್ಮೋಸ್ಟ್ ಏನು ಮಾಡುತ್ತೆ, ವಾಸನೆಯನ್ನು ಹಿಡ್ಕೊಂಡು ಅದು ಒಂದು ಇದನ್ನು ಬರುತ್ತೆ, ಆಪ್ಷನ್ ಬಿ ವಾಸನೆ. ನೀವು ಕೇಳಿರಬಹುದು, ಕರಡಿ ವಾಸನೆ ಹಿಡ್ಕೊಂಡು, ಇಟ್ ಮೀನ್ಸ್ ನಾಯಿನೂ ಸಹ ಅದನ್ನು ವಾಸನೆ ಹಿಡ್ಕೊಂಡೇ ಬರೋದು. ಆ್ಯಂಡ್ ಕರಡಿನೂ ಸಹ ವಾಸನೆಯನ್ನು ಹಿಡ್ಕೊಂಡು ಅದರ ಒಂದು ಕೆಲಸವನ್ನು ಮಾಡ್ಕೊಳ್ತಾ ಹೋಗುತ್ತೆ. ಇಟ್ ಮೀನ್ಸ್ ಜ್ಞಾನೇಂದ್ರಿಯಗಳಲ್ಲಿ ಅತಿ ಪ್ರಮುಖವಾದದ್ದು ವಾಸನೆ, ಮೂಗು ಅಂತಕ್ಕಂಥದ್ದು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಯಾವ ಪಕ್ಷಿಯು ತನ್ನ ತಲೆಯನ್ನು ಎರಡೂ ಬದಿಗೂ 180 ಡಿಗ್ರಿ ತಿರುಗಿಸಬಲ್ಲದು? ಎಸ್, ಯಾವ ಪಕ್ಷಿಯು ತನ್ನ ತಲೆಯನ್ನು ಎರಡೂ ಬದಿಗೂ 180 ಡಿಗ್ರಿ ತಿರುಗಿಸಬಲ್ಲದು ಅಂತ ಕೇಳಿದರೆ ಗೂಬೆ, ರೋಲರ್,
ನೈಟಜಾರ, ಹದ್ದು. ಎಸ್, ನಮ್ಗೆ ಗೊತ್ತಿರುವ ಹಾಗೆ ಹದ್ದು ಖಂಡಿತ ಬರೋದಿಲ್ಲ. ಆ್ಯಂಡ್ ಆನ್ಸರ್ ಅಂತ ನೋಡ್ತಾ ಹೋದರೆ ಆಪ್ಷನ್ ಎ ಗೂಬೆ. ಇದು ತನ್ನ ತಲೆಯನ್ನು ತಿರುಗಿಸುತ್ತಂತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ರ್ಯಾಟಲ್ ಹಾವಿನ ಬಡಬಡಿಸುವ ಶಬ್ದವು ಎಲ್ಲಿಂದ ಬರುತ್ತದೆ? ಸೊ ನೋಡಿ, ಇಲ್ಲಿ ತನಕ ರ್ಯಾಟಲ್ ಹಾವಿದೆ ಅಂತಲೇ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ರ್ಯಾಟಲ್ ಹಾವಿನ ಬಡಬಡಿಸುವ ಶಬ್ದ ಎಲ್ಲಿಂದ ಬರುತ್ತದೆ ಅಂತ ಕ್ವೆಶನ್. ಅದರ ಬಾಲದ ತುದಿಯಿಂದ, ಅದರ ಬಾಯಿ ಮೂಲಕ, ಅದರ ಹೆಡೆಯ ಮೇಲಿಂದ, ಅದರ ಉದರ ಭಾಗದಿಂದ ಅಂತ ಕೊಟ್ಟಿದ್ದಾರೆ. ಎಸ್, ಆನ್ಸರ್ ಬಂದು ಅದರ ಬಾಲದ ತುದಿಯಿಂದ. ಸೊ ಇಲ್ಲಿ ಏನಕ್ಕೆ ಈ ಕ್ವೆಶನ್ ಕೊಟ್ಟವ್ರೆ ಅಂತ ಹೇಳಿದ್ರೆ, ಅದರ ಬಾಯಿ ಮೂಲಕ ಅಂತಕ್ಕಂಥದ್ದು ಆನ್ಸರು ಆಗೋಲ್ಲ. ಯಾಕಂತಂದರೆ ಕ್ವೆಶನ್ಸ್ಗಳ ಕೊಡ್ತಾರೆ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಕ್ವೆಶನ್ಸು. ಸೊ ಸ್ವಲ್ಪ ಅದಕ್ಕೆ ಏನು ವಿಶೇಷತೆ ಇರುತ್ತೋ ಸೊ ಅದನ್ನು ಸೇರಿಕೊಡ್ತಾರೆ. ಇಲ್ಲಿ ಹಾವು ಯಾವುದರಿಂದ ಶಬ್ದ ಮಾಡುತ್ತೆ ಅಂತ ಹೇಳಿದಾಗ ಅದು ಬೇರೆ ಆಯಿತು. ರ್ಯಾಟಲ್ ಹಾವಿನ ಬಡಬಡಿಸೋ ಶಬ್ದ ಅಂತ ಕೇಳೋರಲ್ಲ. ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆನ್ಸರ್ ಬಂದು ಅದರ ಬಾಲದ ತುದಿಯಿಂದ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಪ್ರಪಂಚದ ಯಾವ ಹಾವು ಮಾತ್ರ ಗೂಡನ್ನು ಕಟ್ಟುತ್ತದೆ? ಎಸ್, ಗೂಡು ಇಲ್ಲಿ ತನಕ ನಾವು ಅಂದ್ಕೊಂಡಿದ್ವಿ ಪಕ್ಷಿ ಮಾತ್ರ ಗೂಡನ್ನು ಕಟ್ಟುತ್ತೆ ಅಂತ. ಬಟ್ ಇಲ್ಲಿ ಕೇಳಿದರೆ ಯಾವ ಹಾವು ಮಾತ್ರ ಗೂಡನ್ನು ಕಟ್ಟುತ್ತದೆ? ಸೊ ಈಗ ಅರ್ಥ ಆಯಿತು, ಹಾವು ಸಹ ಗೂಡನ್ನು ಕಟ್ಟುತ್ತೆ ಅಂತ. ಯಾವ ಹಾವು? ಜಾವ್ಲಿನ್ ಸ್ಯಾಂಡ್ ಜೋವಾ, ಗ್ರೀನ್ ವೈನ್ ಸ್ನೇಕ್, ಕಿಂಗ್ ಕೋಬ್ರಾ, ಕ್ಯಾಟಾ ಸ್ನೇಕ್ ಅಂತ ಕೊಟ್ಟಿದ್ದಾರೆ. ಎಸ್, ಆನ್ಸರ್ ಬಂದು ಕಿಂಗ್ ಕೋಬ್ರಾ ಗೂಡನ್ನು ಕಟ್ಟುತ್ತಂತೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮನೆಯ ನೊಣದ ಸರಾಸರಿ ಆಯುಷ್ಯ ಎಷ್ಟು ಅಂತ ಕೇಳಿದರೆ ನೊಣದ ಒಂದು ಆಯುಷ್ಯ. ಸೊ ನೊಣದಲ್ಲಿ ಡಿಫ್ರೆಂಟ್ ನೊಣ ಬರುತ್ತೆ. ಬಟ್ ಮನೇಲಿ ಆಡ್ತಕ್ಕಂಥ ನೊಣಗಳ ಒಂದು ವಯಸ್ಸು ಅಥವಾ ಆಯಸ್ಸು ಎಷ್ಟು ಅಂತ ಕೇಳಿದರೆ 17 ದಿನ, 45 ದಿನ, 10 ತಿಂಗಳು, 7 ದಿನ ಅಂತ ಕೊಟ್ಟಿದ್ದಾರೆ. ಎಸ್, ಆನ್ಸರ್ ಬಂದು ಆಪ್ಷನ್ ಬಿ 45 ದಿನ ಅಂದರೆ 1.5 ತಿಂಗಳು. ಆ್ಯಂಡ್ ನೆಕ್ಸ್ಟು, ನೊಣದಿಂದ ಹರಡುವ ಸಾಮಾನ್ಯ ರೋಗ ಯಾವುದು? ಎಸ್, ಟೈಫಾಯ್ಡ್, ಕಾಲಾರ ಆ್ಯಂಡ್ ಕ್ಷಯ ರೋಗ ಅಂತ ಕೊಟ್ಟಿದ್ದಾರೆ. ಎಸ್, ನೊಣದಿಂದ ಹರಡ್ತಕ್ಕಂಥ ಇಟ್ ಮೀನ್ಸ್ ಎಲ್ಲ ಕಾಲಾರ, ಟೈಫಾಯ್ಡು, ಹ್ಯಾಸ್, ಕ್ಷಯ ರೋಗ. ಸೊ ಇದರಲ್ಲಿ ನೊಣದಿಂದ ಹರಡ್ತಕ್ಕಂಥ ರೋಗ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಕಾಲಾರ. ಆ್ಯಂಡ್ ನೆಕ್ಸ್ಟು, ಅಷ್ಟಪದಿಗೆ ಎಷ್ಟು ತೋಳುಗಳಿವೆ ಅಂತ ಕೇಳಿದರೆ ಅಷ್ಟಪದಿಗೆ ಎಷ್ಟು ತೋಳುಗಳಿವೆ? 6, 4, 8 ಮತ್ತು 10 ಅಂತ ಕೊಟ್ಟಿದ್ದಾರೆ. ಎಸ್, ಅಷ್ಟ ಅಂದರೆ 8 ತೋಳುಗಳು. ಆ್ಯಂಡ್ ನೆಕ್ಸ್ಟ್, ಹಸುವಿನ ಹೊಟ್ಟೆಯಲ್ಲಿ ಎಷ್ಟು ಕೋಣೆಗಳಿವೆ? 1, 4, 6, 8 ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಏನಂತ ಹೇಳಿದ್ರೆ 4 ಕಾಲಿನ ಪ್ರಾಣಿಗಳೇನು ಬರುತ್ತೋ ಆ್ಯಂಡ್ ಮನುಷ್ಯನು ಸೇರಿಸಿ ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ಸಹ ಬರ್ತಕ್ಕಂಥದ್ದು 4 ಕೋಣೆಗಳು. ಸೊ ಆನ್ಸರ್ ಬಂದು ಆಪ್ಷನ್ ಬಿ 4. ಆ್ಯಂಡ್ ನೆಕ್ಸ್ಟ್, ಅತ್ಯಂತ ಚಿಕ್ಕ ಸಸ್ತನಿ ಯಾವುದು? ಪಿಗ್ಮಿಸ್ಟು, ಬಬುನ, ಹೆರಿಡ್ನ, ಕಾಂಗರೂ ಮರಿ ಅಂತ ಕೊಟ್ಟಿದ್ದಾರೆ. ಅತ್ಯಂತ ಚಿಕ್ಕ ಸಸ್ತನಿ. ಸೊ ಸಸ್ತನಿ ಅಂದರೆ ಅಂತ ಗೊತ್ತಾಗಿದೆ ನಮಗೆ. ಸೊ ಅತ್ಯಂತ ಚಿಕ್ಕ ಸಸ್ತನಿ ಯಾವುದು ಅಂತ ಹೇಳಿದ್ರೆ ಪಿಗ್ಮಿಸ್ಟ್ರು. ಆಪ್ಷನ್ ಎ ಪಿಗ್ಮಿಸ್ಟ್ರು. ಆ್ಯಂಡ್ ನೆಕ್ಸ್ಟು, ಚಮರಿ ಮೃಗವು ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಚಮರಿ ಮೃಗ ಅಂತಕ್ಕಂಥದ್ದು ಎಲ್ಲಿ ಕಂಡುಬರುತ್ತೆ? ಭಾರತದ ಲಡಾಖ್, ಟಿಬೇಟ್, ಸೈಬೀರಿಯಾ, ಪೆರುವಿನ, ಹ್ಯಾಂಡೀಸ್ ಅಂತ ಹೇಳಿದರೆ ಎಸ್, ಆನ್ಸರ್ ಬಂದು ಆಪ್ಷನ್ ಬಿ ಟಿಬೇಟಲ್ಲಿ ಕಂಡುಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಸಿಂಹಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ? ಫ್ರೈಡಿ, ರೆಜಿಮೆಂಟ್, ರೋರ್, ಟ್ರೂಪ್ ಅಂತ ಕೊಟ್ಟಿದ್ದಾರೆ. ಸಿಂಹಗಳ ಗುಂಪು. ಸೊ ಎಸ್, ಆನ್ಸರ್ ಆಪ್ಷನ್ ಎ ಪ್ರೈಡಿ. ಸೊ ಇವೆಲ್ಲ ಆಲ್ಮೋಸ್ಟ್ ಇಂಗ್ಲೀಷ್ ವರ್ಡ್ಸ್ಗಳು. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಪ್ರಾಣಿಗಳ ನಡವಳಿಕೆಗಳ ಬಗ್ಗೆ ಅಧ್ಯಯನ ನಡೆಸುವಂಥ ವಿಜ್ಞಾನ ಯಾವುದು? ಎಪಿಗ್ರಫಿ, ಎಥ್ನಾಲಜಿ, ಜಿಯೋಬಯಾಲಜಿ, ಎಥಾಲಜಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಾಣಿಗಳ ನಡವಳಿಕೆಗಳ ಬಗ್ಗೆ ಅಧ್ಯಯನ ನಡೆಸತಕ್ಕಂಥ ವಿಜ್ಞಾನ ಎಪಿಗ್ರಫಿ ಬರೋದಿಲ್ಲ. ಸೊ ಆ್ಯಂಡ್ ನೆಕ್ಸ್ಟು ಜಿಯೋಬಯಾಲಜಿ ಬಂದು ಪ್ರಾಣಿಗಳ ಬಗ್ಗೆನೇ ಮಾಡ್ತಕ್ಕಂಥದ್ದು. ಜಿಯೋಬಯಾಲಜಿ ಮೀನ್ಸ್ ಅದು ಇಟ್ ಮೀನ್ಸ್ ಜಿಯೋ ಅಂತ ಹೇಳಿದ್ರೆ ಭೂಗೋಳಶಾಸ್ತ್ರ ಬರುತ್ತೆ. ಆ್ಯಂಡ್ ಬಯಾಲಜಿ ಅಂತ ಹೇಳಿದಾಗ ಪ್ರಾಣಿಶಾಸ್ತ್ರನೇ ಬರೋದು. ಸೊ ಅದು ಇಲ್ಲಿ ಪ್ರಾಣಿಗಳ ನಡವಳಿಕೆಗಳ ಬಗ್ಗೆ ಕೇಳಿರೋದು. ಸೊ ಇಲ್ಲಿ ಜಿಯೋ ಅಂತ ಹೇಳಿದಾಗ ಅದು ಭೂಗೋಳದ ಬಗ್ಗೆ ಕೇಳಿಲ್ಲ. ಆ್ಯಂಡ್ ಎಥ್ನಾಲಜಿ ಆ್ಯಂಡ್ ಎಥಾಲಜಿ ನಾವು ನೋಡ್ತಾ ಹೋದಾಗ ಎಥಾಲಜಿ ಏನಿದೆ ಸೊ ಆಪ್ಷನ್ ಡಿ. ಸೊ ಇದು ಬಂದು ಪ್ರಾಣಿಗಳ ನಡವಳಿಕೆ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಜ್ಞಾನ ಆಗಿರುತ್ತೆ ಎಥಾಲಜಿ.
ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಆಮೆಯ ಜೀವಿತಾವಧಿ ಎಷ್ಟು? 10ರಿಂದ 100 ವರ್ಷ, 150ರಿಂದ 200 ವರ್ಷ, 90ರಿಂದ 120 ವರ್ಷ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದಾಗೆ ಆಮೆಯ ಜೀವಿತಾವಧಿ ಬಂದು 150. ಸೊ 150ರಿಂದ 200 ವರ್ಷಗಳು. ಆ್ಯಂಡ್ ನೆಕ್ಸ್ಟ್ ನೀರಿನಲ್ಲಿ ಚಲಿಸಲಾರದ ಪ್ರಾಣಿ ಯಾವುದು? ಪ್ಯಾರಾಮೀಸಿಯಂ, ಸ್ಪಂಜು, ಯೂಗ್ಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಸ್ಪಂಜು ಪ್ರಾಣಿಗಳು ಅಂತ ಹೇಳ್ತೀವಲ್ಲ, ಸೊ ಅದು. ಆ್ಯಂಡ್ ನೆಕ್ಸ್ಟ್ ರೆಕ್ಕೆ ಇರಲಾರದ ಹಕ್ಕಿ ಯಾವುದು? ಕಿವಿ, ಉಷ್ಟ ಪಕ್ಷಿ, ಕೋಳಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಉಷ್ಟ ಪಕ್ಷಿ ಅನ್ನೋದು ಹಾರಲಾಗೋದಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ರೆಕ್ಕೆ ಇಲ್ಲ ಅಂತಕ್ಕಂಥ ಒಂದು ಅರ್ಥ ಕೊಡುತ್ತೆ. ಬಟ್ ರೆಕ್ಕೆ ಆಲ್ಮೋಸ್ಟ್ ಅದಕ್ಕೆ ಅದೊಂದು ಪುಕ್ಕ ಇದೆಲ್ಲ ಇರುತ್ತೆ, ಬಟ್ ರೆಕ್ಕೆ ಹಾರುವಂಥ ಒಂದು ರೆಕ್ಕೆ ಇರಲ್ಲ. ಸೊ ಹಾಗಾಗಿ ಅದನ್ನು ಹಾರಲಾರದ ಒಂದು ಉಷ್ಟ ಪಕ್ಷಿ ಅಂತ ಹೇಳ್ತೀವಿ. ಆನ್ಸರ್ ಬಂದು ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕಡಲೆಕಾಯಿಯನ್ನು ದಾಳಿ ಮಾಡುವ ಪ್ರಮುಖ ಕೀಟ ಯಾವುದು ಅಂತ ಕೇಳಿದರೆ, ಇಟ್ ಮೀನ್ಸ್ ಕಡಲೆಕಾಯಿಗೆ ಒಂದು ಹುಳ ಬೀಳುತ್ತೆ ಅಂತ ಹೇಳ್ತೀವಲ್ಲ. ಸೊ ಯಾವ ಒಂದು ಹುಳ ಅಥವಾ ಯಾವೊಂದು ಕೀಟ ಬೀಳುತ್ತೆ ಕಡಲೆಕಾಯಿಗೆ? ಕಂಬಳಿ ಹುಳನ, ಕರಿ ಕಂಬಳಿ, ಕೆಂಪು ಕಂಬಳಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಕಂಬಳಿ ಹುಳ. ಆ್ಯಂಡ್ ನೆಕ್ಸ್ಟು ಮಾನವನ ದೇಹದಲ್ಲಿ ಬೆವರನ್ನು ಹೊರಸೂಸದ ಭಾಗ ಯಾವುದು? ತುಟಿಗಳು, ಮೂಗು, ಕಿವಿ ಯಾವುದು ಅಲ್ಲ. ಸೊ ಮಾನವನ ದೇಹದಲ್ಲಿ ಬೆವರನ್ನು ಹೊರಸೂಸದ ಭಾಗ. ಸೊ ನಮ್ಗೆ ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಮಾನವನ ದೇಹದಲ್ಲಿ ಬೆವರು ಹೊರಬರ್ತಕ್ಕಂಥದ್ದು ಚರ್ಮದ ಮೂಲಕ ಅಂತ ಗೊತ್ತಿತ್ತು. ಬಟ್ ಅದರ ಜೊತೆಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಂದರೆ, ತುಟಿಗಳು, ಮೂಗು, ಕಿವಿ ಇದರಲ್ಲೂ ಸಹ 2 ಬೆವರನ್ನು ಹೊರಗಡೆ ಹಾಕುತ್ತಂತೆ. ಬಟ್ ಒಂದು ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ಅಂತ ಕೇಳಿದರೆ, ಸೊ ಆನ್ಸರು ತುಟಿಗಳಲ್ಲಿ ಬೆವರು ಹೊರಗಡೆ ಬರಲ್ವಂತೆ. ಮೂಗು ಮತ್ತು ಕಿವಿಲಿ ಬೆವರು ಹೊರಗಡೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಬೆವರಿನ ಗ್ರಂಥಿಗಳನ್ನು ಹೊಂದಿಲ್ಲದ ಪ್ರಾಣಿ ಯಾವುದು? ಆನೆ, ಕರಡಿ, ಒಂಟೆ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ, ಒಂಟೆ. ಇದರಲ್ಲಿ ಬೆವರುತ್ತಕ್ಕಂಥ ಒಂದು ಗ್ರಂಥಿಗಳೇ ಇರೋದಿಲ್ವಂತೆ. ಆ್ಯಂಡ್ ನೆಕ್ಸ್ಟ್ ಮಾನವನ ನಾಲಿಗೆಯಲ್ಲಿರುವ ರುಚಿ ಬಿಂದುಗಳು ಎಷ್ಟು ಅಂತ ಕೇಳಿದರೆ 4, 3, 2. ಇಟ್ ಮೀನ್ಸ್ ಮಾನವನ ನಾಲಿಗೆಯಲ್ಲಿರುವ ರುಚಿ ಬಿಂದುಗಳು, ಟೇಸ್ಟ್ ಇದು ಹೇಳ್ತೀವಲ್ಲ. ಸೊ ಆನ್ಸರ್ ಬಂದು ಆಪ್ಷನ್ 4. ಆನ್ಸರು 4, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಬೆನ್ನೆಲುಬನ್ನು ನೆಲಕ್ಕೆ ತಾಗಿಸಿಕೊಂಡು ಮಲಗುವ ಏಕೈಕ ಪ್ರಾಣಿ ಯಾವುದು? ಬೆನ್ನೆಲುಬನ್ನು ನೆಲಕ್ಕೆ ತಾಗಿಸಿಕೊಂಡು ಮಲಗುವ ಏಕೈಕ ಪ್ರಾಣಿ ಯಾವುದು? ಮಾನವ, ನಾಯಿ, ಹಸು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಎ, ಮಾನವ. ಆ್ಯಂಡ್ ನೆಕ್ಸ್ಟು ವಯಸ್ಕ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. 206, 350, 300, 208. ಸೊ ಇಲ್ಲಿ ವಯಸ್ಕ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಅಂದರೆ ಆಪ್ಷನ್ ಎ 206. ಆ್ಯಂಡ್ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥದ್ದು 300ಕ್ಕಿಂತ ಅಧಿಕ ಅಂತ ಹೇಳ್ತಾರೆ, ವಯಸ್ಕರಲ್ಲಿ 206. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಬಣ್ಣವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುವ ಪ್ರಾಣಿ ಯಾವುದು? ಹಲ್ಲಿ, ಊಸರವಳ್ಳಿ, ಉಡ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಬಿ, ಊಸರವಳ್ಳಿ. ಆ್ಯಂಡ್ ನೆಕ್ಸ್ಟ್ ಮನುಷ್ಯನ ಹೃದಯವು ನಿಮಿಷಕ್ಕೆ ಸರಾಸರಿ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ? 72, 75, 80, 71 ಅಂತ ಕೊಟ್ಟಿದ್ದಾರೆ. ಸೊ ಗೊತ್ತಿರ್ತಕ್ಕಂಥ ಆನ್ಸರು ಆಪ್ಷನ್ ಎ, 72 ಬಾರಿ. ಆ್ಯಂಡ್ ನೆಕ್ಸ್ಟು ಹಿಮ್ಮುಖವಾಗಿಯೂ ಮುಮ್ಮುಖವಾಗಿಯೂ ಹಾರಾಡಬಲ್ಲ ಏಕಮಾತ್ರ ಹಕ್ಕಿ ಯಾವುದು ಅಂತ ಕೇಳಿದ್ರೆ, ಇದು ಇಂಟ್ರೆಸ್ಟಿಂಗ್ ಕ್ವಶನು. ಹಿಮ್ಮುಖವಾಗಿ ಮತ್ತು ಮುಮ್ಮುಖವಾಗಿ ಎರಡೂ ಹಾರಬಲ್ಲಂಥ ಏಕಮಾತ್ರ ಹಕ್ಕಿ ಯಾವುದು? ಕೋಗಿಲೆ, ಹಮ್ಮಿಂಗ್, ಮರಕಟ್ಟುಗ ಯಾವುದು ಅಲ್ಲ ಅಂತ ಕೇಳಿದರೆ, ಮರಕಟ್ಟಗ ಅಲ್ಲ, ಮರಕಟ್ಟುಗ. ಸೊ ಆನ್ಸರ್ ಬಂದು ಆಪ್ಷನ್ ಬಿ, ಹಮ್ಮಿಂಗ್ ಬರ್ಡ್. ಆ್ಯಂಡ್ ನೆಕ್ಸ್ಟು ಆನೆಗಳಂತೆ ದಂತಗಳನ್ನು ಹೊಂದಿರುವ ಪ್ರಾಣಿ ಯಾವುದು? ಸೊ ಆನೆಗಳಿಗೆ ದಂತಗಳಿದ್ದಾವೆ ಅಂತ ಗೊತ್ತು, ಬಟ್ ಆದರೆ ಬೇರೆ ಒಂದು ಪ್ರಾಣಿಗೂ ಸಹ ದಂತಗಳು ಇದೆಯಂತೆ. ಅದು ಯಾವ ಪ್ರಾಣಿ? ಕಾಡು ಎಮ್ಮೆ, ಸಮುದ್ರದ ಹಂದಿ, ಕಾಡು ಹಂದಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಆನ್ಸರು ಆಪ್ಷನ್ ಸಿ, ಕಾಡು ಹಂದಿಗೂ ಸಹ ದಂತಗಳು ಇದೆಯಂತೆ. ಆ್ಯಂಡ್ ನೆಕ್ಸ್ಟು ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು? ಹುಲಿ, ಮೊಲ, ಚಿರತೆ ಆ್ಯಂಡ್ ಕರಡಿ. ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಇಟ್ ಈಸ್ ದ ಫಾಸ್ಟೆಸ್ಟ್ ಅನಿಮಲ್. ಆಪ್ಷನ್ ಸಿ, ಚಿರತೆ. ಆ್ಯಂಡ್ ನೆಕ್ಸ್ಟು ಇರುವೆಯು ಹೊರಬಲ್ಲ ತೂಕದ ಪ್ರಮಾಣ ಎಷ್ಟು? ಸೊ ತುಂಬ ಚಿಕ್ಕದಾದ ಇರುವೆ, ಅದು ಹೊರ್ತಕ್ಕಂಥ ಒಂದು ತೂಕದ ಪ್ರಮಾಣ, ವೆಯ್ಟ್, ಎಷ್ಟು ಒಂದು ವೆಯ್ಟನ್ನು ಅದು ಹೊರುತ್ತೆ ತನ್ನ ದೇಹಕ್ಕಿಂತ 10 ಪಟ್ಟು ಜಾಸ್ತಿ, 30 ಪಟ್ಟು ಜಾಸ್ತಿ, 50 ಪಟ್ಟು ಜಾಸ್ತಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಆನ್ಸರ್ 30 ಪಟ್ಟು ಜಾಸ್ತಿ. ಅದೇನಿರುತ್ತೆ ಇರುವೆ, ಅದರ ದೇಹಕ್ಕಿಂತ 30 ಪಟ್ಟು ಹೆಚ್ಚು ಭಾರವನ್ನು ಅದು ಹೊರುತ್ತಂತೆ. ಆ್ಯಂಡ್ ನೆಕ್ಸ್ಟು ಮಾನವನ ದೇಹದಲ್ಲಿರೋ ಒಟ್ಟು ಪಕ್ಕೆಲುಬುಗಳು ಎಷ್ಟು ಅಂತ ಹೇಳಿದ್ರೆ 34, 44, 24 ಆ್ಯಂಡ್ 14 ಅಂತ ಕೊಟ್ಟಿದ್ದಾರೆ.
ಇಸ್ ಆನ್ಸರ್ ಬಂದು ಆಪ್ಷನ್ ಸಿ 24. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಎರೆಗೊಬ್ಬರ ಉಂಟಾಗುವಿಕೆ ಯಾವುದರಿಂದ ಎರೆಗೊಬ್ಬರ ಉಂಟಾಗುತ್ತೆ? ಮಳೆಹುಳುಗಳಿಂದ, ಎರೆಹುಳುಗಳಿಂದ, ಕೀಟಗಳಿಂದ ಅಂಡ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಎರೆಗೊಬ್ಬರ ಅಂತಕ್ಕಂಥದ್ದು ಉಂಟಾಗ್ತಕ್ಕಂಥ ಎರೆಹುಳುಗಳಿಂದ, ಹಾಗಾಗಿ ಇದನ್ನು ರೈತನ ಮಿತ್ರ ಅಂತಲೂ ಸಹ ಹೇಳ್ತಾರೆ. ಸೊ ಎರೆಗೊಬ್ಬರವನ್ನು ಉಂಟು ಮಾಡ್ತಕ್ಕಂಥದ್ದು ಆಪ್ಷನ್ ಬಿ ಎರೆಹುಳು. ಆ್ಯಂಡ್ ನೆಕ್ಸ್ಟು ಡೈನೋಸರ್ ವರ್ಗಕ್ಕೆ ಸೇರಿದ ಜೀವಂತವಿರುವ ಏಕಮಾತ್ರ ಪ್ರಾಣಿ ಯಾವುದು ಅಂತ ಕೇಳಿದರೆ ಡೈನೋಸರ್, ಮೊಸಳೆ, ಅಲಿಗೇಟರ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಡೈನೋಸರ್ ವರ್ಗಕ್ಕೆ ಸೇರಿರ್ತಕ್ಕಂಥ ಡೈನೋಸರ್ ಆಲ್ರೆಡಿ ಇದು ಮುಗ್ದೋಗಿರ್ತಕ್ಕಂಥದ್ದು. ಸೊ ಇದರ ಒಂದು ಪಳಿಯುಳಿಕೆಗಳು ಮಾತ್ರ ನಮಗೆ ಸಿಗ್ತಾ ಹೋಗ್ತಾ ಇದ್ದಾವೆ. ಆದರೆ ವರ್ಗಕ್ಕೆ ಸೇರ್ತಕ್ಕಂಥ ಒಂದು ಏಕಮಾತ್ರ ಪ್ರಾಣಿ, ಇಟ್ ಮೀನ್ಸ್ ಜೀವಂತವಾಗಿ ಇರ್ತಕ್ಕಂಥ, ಈಗ ಭೂಮಿ ಮೇಲೆ ಇರ್ತಕ್ಕಂಥ ಒಂದು ಪ್ರಾಣಿ ಅಂತ ಹೇಳಿದರೆ ಆಪ್ಷನ್ ಸಿ ಅಲಿಗೇಟರ್. ಆ್ಯಂಡ್ ನೆಕ್ಸ್ಟ್ ಬೃಹತ್ ಮೊಟ್ಟೆಗಳನ್ನು ಇಡುವಂಥ ಪ್ರಾಣಿ ಯಾವುದು ಅಂತ ಕೇಳಿದರೆ, ಸೊ ನಮ್ಗೆ ಗೊತ್ತಿತ್ತು ಬೃಹತ್ ಅಂದರೆ ಇಟ್ ಮೀನ್ಸ್ ದಪ್ಪ ಪ್ರಾಣಿ ಮೊಟ್ಟೆನ ಇರ್ತಕ್ಕಂಥದ್ದು ಉಷ್ಟ್ರ ಪಕ್ಷಿ ಅಂತ ಅಂದ್ಕೊಂಡಿದ್ವಿ ಅಲ್ವಾ. ಸೊ ಈಗ 3 ಆಪ್ಷನ್ ಕೊಟ್ಟಿದ್ದಾರೆ. ಅತಿ ದಪ್ಪ ಅಥವಾ ಬೃಹತ್ ಮೊಟ್ಟೆಗಳನ್ನು ಇಡ್ತಕ್ಕಂಥ ಪ್ರಾಣಿ ಯಾವುದು? ಶಾರ್ಕ್, ತಿಮಿಂಗಿಲ, ಕಪ್ಪೆ ಯಾವುದು ಅಲ್ಲ. ಸೊ ಇಲ್ಲಿ ಬೃಹತ್ ಮೊಟ್ಟೆ ಅಂತ ಹೇಳಿದರೆ ಜಾಸ್ತಿ ಮೊಟ್ಟೆಗಳನ್ನು ಇಡ್ತಕ್ಕಂಥ ಪ್ರಾಣಿ ಯಾವುದು ಅಂತ ಅರ್ಥ. ಸೊ ಆನ್ಸರ್ ಬಂದು ಆಪ್ಷನ್ ಎ ಶಾರ್ಕ್. ಗೂಡು ಕಟ್ಟುವ ಹಕ್ಕಿ, ಸೊ ಗೂಡು ಆಲ್ಮೋಸ್ಟ್ ಎಲ್ಲ ಕಟ್ಟುತ್ತೆ, ಬಟ್ ಇಲ್ಲಿ ನಾವು ಹೇಳ್ತೀವಿ ಗೂಡು ಕಟ್ಟುವ ಹಕ್ಕಿ ಅಂದರೆ ಗೀಜುಗನ ಗೂಡು ಅಂತ ಹೇಳ್ತೀವಲ್ಲ. ಸೊ ಇಲ್ಲಿ ಆಪ್ಷನ್ ಡಿ ಗೀಜುಗ. ಇಲ್ಲಿ ಕೋಳಿ ನವಿಲೆಲ್ಲ ಗೂಡನ್ನು ಕಟ್ಟೋದಿಲ್ಲ, ಗೀಜುಗನ ಗೂಡು ಅಂತ ನಾವು ಕೇಳಿರ್ಬೋದು. ಅದೇ ಜಾಸ್ತಿ ಗೂಡನ್ನು ಕಟ್ತಕ್ಕಂಥ ಒಂದು ಫೇಮಸ್ ಹಕ್ಕಿಯಾಗಿರುತ್ತೆ. ನೆಕ್ಸ್ಟು ಜಲ ಆವಾಸದಲ್ಲಿ ವಾಸಿಸುವ ಅಕಶೇರುಕ ಯಾವುದು ಅಂತ ಕೇಳಿದ್ರೆ ಇಟ್ ಮೀನ್ಸ್ ಅಕಶೇರುಕ ಅಂತ ಹೇಳಿದ್ರೆ ಇಲ್ಲಿ ನಾವು ಹೇಳಿದಾಗೆ ಬೆನ್ನು ಮೂಳೆ ಇಲ್ಲದೆ ಇರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ತಿಮಿಂಗಿಲ, ಡಾಲ್ಫಿನ್, ಮೀನು ಇದಕ್ಕೆಲ್ಲ ಮೂಳೆ ಮೀನ್ಸ್ ಮುಳ್ಳು ಅಂತ ಹೇಳ್ತೀವಲ್ಲ, ಮೂಳೆ ಮುಳ್ಳು ಇಲ್ಲ ಅದರಲ್ಲೇ ಬರುತ್ತೆ. ಸೊ ಇರುತ್ತೆ. ಬಟ್ ಆಕ್ಟೋಪಸ್ ನೀವು ನೋಡಿರ್ಬೋದು 8 ತೋಳುಗಳನ್ನು, ಹಾಮ್ಗಳನ್ನು ಹೊಂದಿರ್ತಕ್ಕಂಥ ಒಂದು. ಸೊ ನೀವು ನೋಡಿಲ್ಲ ಅಂದರೆ ನೋಡಿ, ಆಕ್ಟೋಪಸ್ ಆಲ್ಮೋಸ್ಟ್ ಎಲ್ಲೂ ಗೊತ್ತಿರ್ತೈತಿ ಇತ್ತೀಚಿನ ದಿನಗಳಲ್ಲಿ. ಆಕ್ಟೋಪಸ್ ಅಂತಕ್ಕಂಥದ್ದಕ್ಕೆ ಯಾವುದೇ ಒಂದು ಮೂಳೆ ಅಥವಾ ಮೂಳೆ ಇರೋದಿಲ್ಲ. ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ 63ನೇ ಕ್ವಶನು, ಮೀನಿನ ದೇಹದ ನಾಭಿಯ ಆಕಾರವು ಇದಕ್ಕೆ ಸಹಾಯಕವಾಗಿದೆ. ಮೀನಿನ ಆಕಾರ ಏನಿದೆಯೋ ಅದು ಮೀನಿಗೆ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಕೇಳಿದರೆ ಈಜಲು, ಪ್ರತಿರೋಧವನ್ನು ಕಡಿಮೆ ಮಾಡಲು, ಮುಳುಗಲು, ಮುಂದಕ್ಕೆ ನೂಕಲು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಬಾ ಪ್ರತಿರೋಧವನ್ನು ಕಡಿಮೆ ಮಾಡಲು. ಸೊ ನೋಡಿ, ಇಲ್ಲಿ ಮೀನಿನ ದೇಹ ಏನಿದೆ ಅದು ಈಜೋದಕ್ಕೂ ಸಹಾಯ ಮಾಡುತ್ತೆ, ಆ್ಯಂಡ್ ಮುಳುಗೋದಕ್ಕೂ ಸಹಾಯ ಮಾಡುತ್ತೆ, ಆ್ಯಂಡ್ ಮುಂದಕ್ಕೆ ಹೋಗೋದಕ್ಕೂ ಸಹ ಸಹಾಯ ಮಾಡುತ್ತೆ. ಬಟ್ ಇಲ್ಲಿ ಒಂದು ಸೈಂಟಿಫಿಕ್ ರೀಸನ್ ಅಂತ ಇರುತ್ತೆ. ಅದರ ಒಳಹೊಕ್ಕು ನಾವು ನೋಡ್ತಾ ಹೋದಾಗ ಆನ್ಸರು ಪ್ರತಿರೋಧವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಈ ಒಂದು ಮೀನಿನ ದೇಹದ ಆಕಾರದ ಒಂದು ಮೇಯ್ನ್ ಫಂಕ್ಷನ್ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಕಿವಿರುಗಳ ಮೂಲಕ ಉಸಿರಾಡುವ ಜಲಚರ ಇದಾಗಿದೆ ಅಂತ ಕೊಟ್ಟಿದ್ದಾರೆ. ಮೊಸಳೆ, ಮೀನು, ತಿಮಿಂಗಿಲ ಆ್ಯಂಡ್ ಡಾಲ್ಫಿನ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ ಬಿ ಮೀನು. ಆ್ಯಂಡ್ ನೆಕ್ಸ್ಟು ಈ ಜಲಚರವು ಒಂದು ಜಾಣ ಸಸ್ತನಿಯಾಗಿದೆ. ಡಾಲ್ಫಿನ್, ಮೊಸಳೆ, ಮೀನು, ತಿಮಿಂಗಿಲ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿರಬಹುದು ಡಾಲ್ಫಿನ್ ಅಂತಕ್ಕಂಥದ್ದು ನೀವು ಮೊಬೈಲಲ್ಲಿ ವೀಡಿಯೋಸ್ಗಳಲ್ಲಿ ನೋಡ್ತಾ ಇರ್ತೀರ. ಡಾಲ್ಫಿನ್ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಮಕ್ಳುಗಳ ಜೊತೆ ಆಟ ಆಡೋದು, ದೊಡ್ಡವ್ರ ಜೊತೆ ಆಟ ಆಡೋದು, ಸೊ ಈ ಥರ ಎಲ್ಲ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಡಾಲ್ಫಿನ್ ಏನಿದೆ ಇದನ್ನು ಜಾಣ ಸಸ್ತನಿ ಅಂತಕ್ಕಂಥ ಒಂದು ಲಿಸ್ಟ್ಗೆ ಸೇರಿಸ್ತಾರೆ. ಆ್ಯಂಡ್ ನೆಕ್ಸ್ಟು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಬಾವಲಿ, ಒಂಟೆ, ತಿಮಿಂಗಿಲ, ಊಸರವಳ್ಳಿ ಅಂತ ಏನು ಕೊಟ್ಟಿದ್ದಾರೋ. ಸೊ ಇಲ್ಲಿ ನಾನು ಆನ್ಸರ್ನ ನೋಡ್ತಾ ಹೋದಾಗ ಸೊ ಬಾವಲಿ ಅಂತಕ್ಕಂಥದ್ದು ಪ್ರಾಣಿಗಳು, ಹೊಂದಾಣಿಕೆಗಳು ಅದಕ್ಕೆ ಸಂಬಂಧಪಟ್ಟಂಥ ಪಾರ್ಟ್ಸ್ ಆಫ್ ಬಾಡಿ ಹೇಳ್ತೀವಲ್ಲ, ಸೊ ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಾವಲಿ ಬಂದು ಪೆಟಾಟಿಯಮ್ ಅಂತಕ್ಕಂಥ ಒಂದು ಒಳಗೊಂಡಿರುತ್ತೆ. ಸೊ ಬಾವಲಿ ಬಂದು ಪೆಟಾಟಿಯಮ್. ಆ್ಯಂಡ್ ನೆಕ್ಸ್ಟು ಒಂಟೆ ಅಂತ ಹೇಳ್ತೀವಲ್ಲ, ಸೊ ಈ ಒಂಟೆ ಬಂದು ಗೊರಸು. ತಿಮಿಂಗ್ಲ ಬಂದು ಬ್ಲಬರ್. ಊಸರವಳ್ಳಿ ಬಂದು ಹಿಡಿದುಕೊಳ್ಳುವ ಬಾಲ. ಸೊ ಅದಕ್ಕೆ ಇರ್ತಕ್ಕಂಥ ಒಂದು
ಬಾಡಿಲಿ ಪಾರ್ಟ್ಸ್ಗಳಿರುತ್ತೆ. ಸೊ ಅಲ್ಲಿ ಫೇಮಸ್ ಆಗಿರ್ತಕ್ಕಂಥ ಒಂದು ಪಾರ್ಟ್ಸ್ಗಳು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಇದು ತಿಮಿಂಗಿಲಗಳ ಉಸಿರಾಟದ ಭಾಗ ಅಂತ ಕೇಳಿದರೆ ಕಿವಿರು, ಚರ್ಮ, ಶ್ವಾಸಕೋಶ, ಬಾಯಿ. ಸೊ ಕಿವಿರು ಮೀನಿನ ಒಂದು ಉಸಿರಾಟದ ಭಾಗ ಅಂತ ಗೊತ್ತಾಯಿತು. ಆ್ಯಂಡ್ ಚರ್ಮ ಬಂದು ಕಪ್ಪೆಗೆ ಬರ್ತಕ್ಕಂಥದ್ದು, ಬಾಯಿ ಬಂದು ಮನುಷ್ಯರ, ಇಟ್ ಮೀನ್ಸ್ ಬಾಯಿ ಆಲ್ಮೋಸ್ಟ್ ಶ್ವಾಸಕೋಶ ಅಂತಲೇ ಹೇಳ್ತೀವಿ, ಬಾಯಿ ಅಂತ ಹೇಳೋದಿಲ್ಲ. ಇಲ್ಲಿ ತಿಮಿಂಗಿಲಗಳ ಉಸಿರಾಟದ ಭಾಗ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಶ್ವಾಸಕೋಶ. ಕಿವಿರು ಬರೋದಿಲ್ಲ, ಕಿವಿರು ಬರೋದು ಮೀನಿಗೆ, ತಿಮಿಂಗಿಲಗೆ ಬರ್ತಕ್ಕಂಥದ್ದು ಶ್ವಾಸಕೋಶದಲ್ಲಿ, ಅದು ಸಹ ಉಸಿರಾಟವನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮಾನವನಲ್ಲಿ ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ, 32 ಜೊತೆ ಅಥವಾ 23 ಜೊತೆ ಅಥವಾ 46. ಆ್ಯಂಡ್ ನೆಕ್ಸ್ಟ್ ಯೂಕ್ಯಾರಿಯೋಟ್ ಅಲ್ಲದ ಜೀವಿ ಯಾವುದು ಅಂತ ಕೇಳಿದರೆ ಇಲ್ಲಿ ನಾಯಿಕೊಡೆ, ಶೈವಲ, ಯೂಗ್ಲಿನ ಮತ್ತು ಬ್ಯಾಕ್ಟೀರಿಯಾ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಡಿ ಬ್ಯಾಕ್ಟೀರಿಯಾ. ಇದು ಯೂಕ್ಯಾರಿಯೋಟ್ ಇದಕ್ಕೆ ಸೇರ್ಕೊಳ್ಳೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಈಕ್ವಸ್ ಕ್ಯಾಬಲಸ್ ಅಂತಕ್ಕಂಥದ್ದು ಕತ್ತೆ, ಕುದುರೆ, ನಾಯಿ, ಬೆಕ್ಕು. ಸೊ ತುಂಬ ಕೇಳ್ತಾರೆ, ಇದು ಸೈಂಟಿಫಿಕ್ ನೇಮ್ಗಳೇನಿದ್ದಾವೆ ವೈಜ್ಞಾನಿಕ ಹೆಸರು 1 or 2 ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಆನ್ಸರ್ ಬಂದು ಈಕ್ವಸ್ ಕ್ಯಾಬಲಸ್ ಅಂತ ಹೇಳಿದ್ರೆ ಕುದುರೆ. ಆ್ಯಂಡ್ ನೆಕ್ಸ್ಟ್ ಈಕ್ವಸ್ ಏಸಿನಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡಿದ್ರೆ ಆಪ್ಷನ್ ಎ ಕತ್ತೆ. ಆ್ಯಂಡ್ ನೆಕ್ಸ್ಟು ಮ್ಯಾಂಜಿಫೆರಾ ಇಂಡಿಕಾ. ಸೊ ಇದು ಲಾಸ್ಟ್ ಒಂದು ಇದ್ರಲ್ಲಿ ನಾನು ಹೇಳಿದ್ದೆ, ಮಾವಿನ ಹಣ್ಣಿಗೆ ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರೀತಾರೆ ಅಂತ ಲಾಸ್ಟ್ ಒಂದು ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಗೊತ್ತಿರೋದೆ ಆನ್ಸರು ಆಪ್ಷನ್ ಎ ಮಾವಿನ ಹಣ್ಣು. ಆ್ಯಂಡ್ ನೆಕ್ಸ್ಟ್ ಫ್ರೆಂಡ್ಸ್, ಕಷಂಗ ಹೊಂದಿರುವ ಜೀವಿ ಯಾವುದು ಅಂತ ಕೇಳಿದರೆ ಪ್ಯಾರಾಮಿಸಿಯಂ, ನಾಯಿಕೊಡೆ, ಯೂಗ್ಲಿನ ಆ್ಯಂಡ್ ಅಮೀಬಾ ಅಂತ ಕೊಟ್ಟಿದ್ದಾರೆ. ಸೊ ಯೂಗ್ಲಿನ ಬಂದು ಕಷಂಗವನ್ನು ಹೊಂದಿರತಕ್ಕಂಥದ್ದು ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಈ ಪ್ರಾಣಿಯಲ್ಲಿ ಕತ್ತಿನ ಭಾಗ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಪ್ರಾಣಿಗೆ ಒಂಟೆಗೆ ಕತ್ತಿರಲ್ವ ಇರುತ್ತೆ, ಮೀನಿಗೆ, ಆನೆ, ಸಿಂಹ. ಒಂಟೆ, ಆನೆ, ಸಿಂಹಕ್ಕೆ ಕತ್ತಿನ ಭಾಗ ಇರುತ್ತೆ ಆ್ಯಂಡ್ ಮೀನಿಗೆ ಈ ಭಾಗ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದೊಂದು ದೊಡ್ಡ ಜಲಚರ ಅಂತ ಹೇಳಿದರೆ ಹಸಿರು ತಿಮಿಂಗಿಲ, ಕೆಂಪು ತಿಮಿಂಗಿಲ, ಮೊಸಳೆ, ನೀಲಿ ತಿಮಿಂಗಿಲ. ಹೌದಲ್ವ? ವಿಚ್ ಇಸ್ ದ ಬಿಗ್ಗೆಸ್ಟ್ ಆನಿಮಲ್? ಬ್ಲೂ ವೆಲ್, ನೀಲಿ ತಿಮಿಂಗಿಲ. ಆ್ಯಂಡ್ ನೆಕ್ಸ್ಟು ಎಳೆ ಬಿದಿರನ್ನು ತುಂಬ ಇಷ್ಟಪಡುವ ಪ್ರಾಣಿ ಇದು ಅಂತ ಹೇಳಿದರೆ ಕುದುರೆ, ಹಸು, ಹಂದಿ, ಆನೆ ಅಂತ ಕೊಟ್ಟಿದ್ದಾರೆ. ಎಳೆ ಬಿದಿರು ತುಂಬ ಎಳೆದ್ರಲ್ಲಿರುತ್ತಲ್ಲ, ಸೊ ಅದನ್ನು ಇಷ್ಟಪಡ್ತಕ್ಕಂಥ ಒಂದು ಪ್ರಾಣಿ, ಇಷ್ಟಪಟ್ಟು ತಿಂತಕ್ಕಂಥ ಒಂದು ಪ್ರಾಣಿ ಅಂತ ಹೇಳಿದರೆ ಆಪ್ಷನ್ ಡಿ ಆನೆ. ಸೊ ಕಬ್ಬನ್ನು ಯಾವ ರೀತಿ ತಿಂತೋ ಅದೇ ರೀತಿ ಎಳೆ ಬಿದಿರನ್ನು ಸಹ ಆನೆ ತಿನ್ನುತ್ತಂತೆ. ಆ್ಯಂಡ್ ನೆಕ್ಸ್ಟ್ ಇದೊಂದು ಉಭಯವಾಸಿ ಅಲ್ಲ ಅಂತ ಕೊಟ್ಟಿದ್ದಾರೆ, ಕಪ್ಪೆ, ಏಡಿ, ಮೊಸಳೆ, ಮೀನು. ಸೊ ಆನ್ಸರ್ ಬಂದು ಆಪ್ಷನ್ ಡಿ ಮೀನು. ಯಾಕಂತಂದರೆ ಕಪ್ಪೆ, ಏಡಿ, ಮೊಸಳೆ ಬಂದು ಉಭಯವಾಸಿ, ಇದು ಎರಡು ನೀರು ಮತ್ತು ವಾಟರಲ್ಲಿ ವಾಸ ಮಾಡುತ್ತೆ. ಮೀನು ಅಂತಕ್ಕಂಥದ್ದು ಅದು ಬರೀ ನೀರಲ್ಲಿ ವಾಸ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅದು ಉಭಯವಾಸಿಗೆ ಸೇರ್ಕೊಳ್ಳೋದಿಲ್ಲ. ಆ್ಯಂಡ್ ನೆಕ್ಸ್ಟು ಹಾರಲಾರದ ದೊಡ್ಡ ಪಕ್ಷಿ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಆಲ್ರೆಡಿ ಹೇಳಿದಾಗೆ ಇದು ಉಷ್ಟ ಪಕ್ಷಿ. ಆಪ್ಷನ್ ಡಿ ಉಷ್ಟ ಪಕ್ಷಿ. ಇದಕ್ಕೆ ರೆಕ್ಕೆ ಇರೋದಿಲ್ಲ, ಹಾರೋದಿಲ್ಲ ಅಂತ ಆಲ್ರೆಡಿ ನೋಡಿದ್ವಿ ನಾವು. ಆ್ಯಂಡ್ ನೆಕ್ಸ್ಟ್ ನಿಸರ್ಗದ ಅದ್ಭುತ ನೇಕಾರ ಯಾರು ಅಂತ ಕೇಳಿದ್ರೆ ಕೋಗಿಲೆ, ಕೋಳಿ, ಗಿಳಿ, ಗೀಜಗ. ಆನ್ಸರು ಗೀಜಗ. ಬಿಕಾಸ್ ಗೂಡನ್ನು ಕಟ್ತಕ್ಕಂಥ ಒಂದು ಕಲೆ ಇರ್ತಕ್ಕಂಥದ್ದು ಗೀಜಗನಿಗೆ ಅಲ್ವಾ. ಸೊ ಹಾಗಾಗಿ ಆಪ್ಷನ್ ಡಿ ಗೀಜಗ ನಿಸರ್ಗದ ಅದ್ಭುತ ನೇಕಾರ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಕಣ್ಣಿನ ಆರೋಗ್ಯಕ್ಕೆ ಇದು ಸಹಾಯಕಾರಿ ಅಂತ ಕೊಟ್ಟಿದ್ದಾರೆ, ಅಣಬೆ, ಪಪ್ಪಾಯಿ, ಮೂಲಂಗಿ ಆ್ಯಂಡ್ ಸೊಪ್ಪು ಅಂತ ಹೇಳಿದರೆ ಆನ್ಸರ್ ಬಂದು ಆಪ್ಷನ್ ಬಿ ಪಪ್ಪಾಯಿ. ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಪ್ಪಾಯಿ ಹಣ್ಣು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾಲಿಗೆಯಿಂದ ವಾಸನೆ ಗ್ರಹಿಸುವ ಕಶೇರುಕ ಯಾವುದು? ಸೊ ನಾಲಿಗೆಯಿಂದ ವಾಸನೆಯನ್ನು ಗ್ರಹಿಸ್ತಕ್ಕಂಥ ಕಶೇರುಕ ಯಾವುದು? ಹಾವು, ನಾಯಿ, ಮೀನು, ಹಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಆನ್ಸರ್ ಬಂದು ಹಾವು, ನಾಯಿ, ಮೀನು, ಹಲ್ಲಿ. ನಾಯಿ ಅಂತಕ್ಕಂಥದ್ದು ಮೂಗಿನಿಂದ ಬರ್ತಕ್ಕಂಥದ್ದು. ಆ್ಯಂಡ್ ಹಾವು, ಮೀನು ಅಂತಕ್ಕಂಥದ್ದು, ಮೀನು ನಮಗೆ ಗೊತ್ತಿರೋದಿಲ್ಲ ಯಾವುದನ್ನ ಇದು ಮಾಡುತ್ತೆ ಅಂತ, ಅದು ನೀರಲ್ಲಿರುತ್ತೆ. ಸೊ ನಮಗೆ ಗೊತ್ತಿದೆ. ಹಲ್ಲಿ ಅಂತಕ್ಕಂಥದ್ದು ಯಾವಾಗಲೂ ಅದರ ಒಂದು ನಾಲ್ಗೆನ ನೋಡಿ ನೀವು ಗೋಡೆ ಮೇಲೆ ನಾಲ್ಗೆನ ಈಚೆಗೆ ಇರ್ದು ಇದು ಮಾಡಿಕೊಂಡು ಯಾವುದೋ ಒಂದು ಕೀಟ ಬಂದು ಕೂತ್ಕೊಂಡು ಸಡನ್ನಾಗಿ ತಿನ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ ಹಲ್ಲಿ. ನಾಲಿಗೆಯಿಂದ ವಾಸನೆಯನ್ನು ಗ್ರಹಿಸ್ತಕ್ಕಂಥ, ಅಥವಾ ಆ ಒಂದು ಹಲ್ಲಿಯ ನಾಲಿಗೆಯಲ್ಲಿ ಯಾವುದೋ ಒಂದು ಅಂಟಿರುತ್ತಂತೆ, ಅವಳ ಹೋಗಿ ಕೂತ್ಕೊಂಡ ತಕ್ಷಣ ಪಟ್ ಅಂತ ಅದು ಒಳಗಡೆ ಹೇಳ್ಕೊಬಿಟ್ಟು ತಿನ್ಕೊಬಿಡುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಜಲ ಆವಾಸದ ಬಹುಮುಖ್ಯ ಅಜೈವಿಕ ಅಂಶ ಯಾವುದು ಅಂತ ಕೇಳಿದರೆ ಜಲ ಆವಾಸದ ಬಹುಮುಖ್ಯ ಅಜೈವಿಕ ಅಂಶ ಯಾವುದು? ಮರಳು, ಕಲ್ಲು, ಮೀನು, ಲವಣಾಂಶ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಜಲ ಅಂದರೆ ನೀರಲ್ಲಿರ್ತಕ್ಕಂಥದ್ದು, ಅಜೈವಿಕ ಅಂತ ಅಂದರೆ ಇದು ಜೀವಿ ಅಲ್ಲ. ಅಜೈವಿಕ ಅಂತ ಹೇಳಿದ್ರೆ ಜೀವಿಗೆ ಸೇರ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಮೀನನ್ನು ಬಿಡಬೇಕಾಗುತ್ತೆ. ಆ್ಯಂಡ್ ಮರಳು, ಕಲ್ಲು, ಲವಣಾಂಶ ಅಂತ ಹೇಳಿದಾಗ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಲವಣಾಂಶ.
ಆ್ಯಂಡ್ ನೆಕ್ಸ್ಟು ತಿಮಿಂಗಿಲದ ಚರ್ಮದ ಕೆಳಗಿರುವ ದಪ್ಪವಾದ ಕೊಬ್ಬಿನ ಪದರು ಏನಂತ ಕರೀತಾರೆ? ರಬ್ಬರ್, ಬ್ಲಬರ್, ಎಪಿಡರ್ಮಿಸ್, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ನಾವು ಆಲ್ರೆಡಿ ನೋಡಿದ್ವಿ, ಒಂದು ದಿವಸ ಬರೀ ಇದರಲ್ಲಿ ನೋಡಿದ್ವಿ ಅಲ್ವಾ, ತಿಮಿಂಗಿಲ ಬಂದು ಬ್ಲಬರ್ ಅಂತ. ಸೊ ಅದು ಒಂದು ಕೊಬ್ಬಿನ ಒಂದು ಪದರ, ಆಪ್ಷನ್ ಬಿ. ಸೊ ಇಟ್ ಮೀನ್ಸ್ ಆ ಒಂದು ಪ್ರಾಣಿಗೆ ಫೇಮಸ್ ಆಗಿರ್ತಕ್ಕಂಥದ್ದು ಬ್ಲಬರ್ ಅಂತಕ್ಕಂಥದ್ದು. ಇದು ತಿಮಿಂಗಿಲಗಳ ಉಸಿರಾಟದ ಅಂಗ. ಸಾರಿ, ಇದು ರಿಪೀಟೆಡ್ ಕ್ವಶನು. ಕಿವಿರು, ಶ್ವಾಸಕೋಶ, ಬಾಯಿ ಆ್ಯಂಡ್ ಚರ್ಮ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾವು ನೋಡಿದ್ವಿ, ತಿಮಿಂಗಿಲಗಳ ಉಸಿರಾಟದ ಅಂಗ ಬಂದು ಆಪ್ಷನ್ ಬಿ ಶ್ವಾಸಕೋಶ. ಎಸ್. ಆ್ಯಂಡ್ ನೆಕ್ಸ್ಟು ರಕ್ತ ಭೇದಿಗೆ ಕಾರಣವಾಗುವ ಪರಾವಲಂಬಿ ಜೀವಿ ಯಾವುದು? ರಕ್ತ ಭೇದಿ ಆಗ್ತಕ್ಕಂಥ ಒಂದು ಕಾಯಿಲೆ ಅಥವಾ ಏನಾಗುತ್ತೋ ಪ್ರಕ್ರಿಯೆ, ಸೊ ಅದಕ್ಕೆ ಕಾರಣವಾದಂಥ ಒಂದು ಪರಾವಲಂಬಿ ಜೀವಿ ಯಾವುದು? ಜಂತುಹುಳು, ಪ್ಲಾಸ್ಮೋಡಿಯಂ, ಎಂಟಮೀಬಾ ಹಿಸ್ಟೋಲಿಟಿಕಾ, ಕೊಕ್ಕೆ ಹುಳು ಅಂತ ಕೊಟ್ಟಿದ್ದಾರೆ. ರಕ್ತ ಭೇದಿಗೆ ಕಾರಣ ಆಗ್ತಕ್ಕಂಥ ಒಂದು ಜೀವಿ ಯಾವುದು ಅಂತ ಹೇಳಿದ್ರೆ ಎಂಟಮೀಬಾ, ಆಪ್ಷನ್ ಸಿ ಎಂಟಮೀಬಾ ಹಿಸ್ಟೋಲಿಟಿಕಾ ಅಂತಕ್ಕಂಥ ಒಂದು ಜೀವಿ, ಪರಾವಲಂಬಿ ಜೀವಿ. ಆ್ಯಂಡ್ ನೆಕ್ಸ್ಟ್ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕಾರಲು ಹುಳು, ಎರೆಹುಳು, ಲಾಡಿ ಹುಳು ಆ್ಯಂಡ್ ಜಂತು ಹುಳು ಅಂತ ಹೇಳಿದ್ದಾರೆ. ಸೊ ನೋಡಿ ಇಲ್ಲಿ ಕಾರಲು ಹುಳು, ಲಾಡಿ ಹುಳು, ಜಂತು ಹುಳು ಇವೆಲ್ಲ ಮನುಷ್ಯನ ಒಂದು ಅಥವಾ ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಅದು ಒಳಗಡೆ ಬರ್ತಕ್ಕಂಥದ್ದು, ಮನುಷ್ಯನ ಒಳಗಡೆ ಬರ್ತಕ್ಕಂಥದ್ದು. ಎರೆಹುಳು ಬಂದು ಭೂಮಿಯಲ್ಲಿ ಇರ್ತಕ್ಕಂಥದ್ದು. ಸೊ ಇದನ್ನು ನಾವು ಔಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಯುಗವನ್ನು ಸರೀಸೃಪಗಳ ಕಾಲ ಎನ್ನುತ್ತಾರೆ. ಯಾವ ಒಂದು ಯುಗವನ್ನು? ಪ್ರೊಟೆರೋಝೋಯಿಕ್, ಮೆಸೋಝೋಯಿಕ್, ಪೆಲಿಯೋಝೋಯಿಕ್, ಸಿನೋಝೋಯಿಕ್ ಅಂತ ಕೊಟ್ಟಿದ್ದಾರೆ. ಸರೀಸೃಪಗಳ ಕಾಲ ಯಾವುದು ಅಂತ ಹೇಳಿದರೆ ಆನ್ಸರು ಆಪ್ಷನ್ ಸಿ ಪೆಲಿಯೋಝೋಯಿಕ್ ಅಂತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕೋತಿಯಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು? 34, 64, ಆಪ್ಷನ್ ಸಿ 54, ಆಪ್ಷನ್ ಡಿ 44. ಎಸ್ ಆನ್ಸರ್ ಬಂದು 54 ವರ್ಣತಂತುಗಳನ್ನು ಒಳಗೊಂಡಿರುತ್ತೆ ಕೋತಿ. ಆ್ಯಂಡ್ ನೆಕ್ಸ್ಟು ಪ್ಲಾಟಿಪಸ್ ಯಾವ ದೇಶದಲ್ಲಿ ಕಂಡುಬರುವ ಮೊಟ್ಟೆ ಇಡುವ ಸಸ್ತನಿ ಅಂತ ಕೇಳಿದ್ದಾರೆ. ಸೊ ಗೊತ್ತಿತ್ತು ನಮಗೆ ಸಸ್ತನಿ, ಮೊಟ್ಟೆ ಇಡ್ತಕ್ಕಂಥ ಸಸ್ತನಿ ಎಕಿಡಾ ಮತ್ತು ಪ್ಲಾಟಿಪಸ್ಸು. ಅದು ಯಾವ ದೇಶದಲ್ಲಿ ಕಂಡುಬರುತ್ತೆ? ಅಂಟಾರ್ಕ್ಟಿಕಾ, ಭಾರತ, ಆಸ್ಟ್ರೇಲಿಯಾ ಆ್ಯಂಡ್ ಆಫ್ರಿಕಾ. ಎಸ್ ಆನ್ಸರ್ ಬಂದು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು, ಆಸ್ಟ್ರೇಲಿಯಾ. ಆ್ಯಂಡ್ ನೆಕ್ಸ್ಟ್ ಶಿಶಿರ ನಿದ್ರೆಯನ್ನು ಅನುಭವಿಸುವ ಪ್ರಾಣಿ ಯಾವುದು? ಗೂಬೆ, ಬಾವಲಿ, ಕಾಗೆ, ಹಲ್ಲಿ. ಎಸ್ ಕಾಗೆ, ಹಲ್ಲಿ ಖಂಡಿತ ಬರೋದಿಲ್ಲ. ಆ್ಯಂಡ್ ಗೂಬೆ, ಬಾವಲಿನ ನೋಡ್ತಾ ಹೋದರೆ ನಿಮಗೆ ಗೊತ್ತೇ ಇರುತ್ತೆ. ಶಿಶಿರ ನಿದ್ರೆ ಅಂದರೆ ಇಟ್ ಮೀನ್ಸ್ ತುಂಬ ನಿದ್ರೆಯನ್ನು ಮಾಡ್ತಕ್ಕಂಥದ್ದು. ಆಪ್ಷನ್ ಬಿ ಬಾವಲಿ. ಆ್ಯಂಡ್ ನೆಕ್ಸ್ಟ್ ಉಷ್ಣತಾಮಾಪಕದಂತೆ ಕಾರ್ಯನಿರ್ವಹಿಸುವ ನಮ್ಮ ದೇಹದ ಅಂಗ ಯಾವುದು? ಚರ್ಮ, ಕೈ, ರಕ್ತ, ಕಣ್ಣು ಅಂತ ಹೇಳಿದರೆ ಎಸ್. ನಮ್ಮ ದೇಹದಲ್ಲಿ ಉಷ್ಣತಾಮಾಪಕದಂತೆ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಅಂಗ ಅಂತ ಹೇಳಿದರೆ ಆಪ್ಷನ್ ಎ ಚರ್ಮ. ಚರ್ಮ ನಮ್ಮ ಒಂದು ದೇಹದ ಮೇಲಿದ್ದು ಅದು ಉಷ್ಣತೆಯನ್ನು ಬ್ಯಾಲೆನ್ಸ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಮೂಳೆಗಳಲ್ಲಿರೋ ಪ್ರಮುಖ ಸಂಯುಕ್ತದಲ್ಲಿ ಈ ಧಾತು ಇದೆ ಅಂತ ಕೊಟ್ಟಿದ್ದಾರೆ. ಸೊ ಮೂಳೆಗಳಲ್ಲಿರ್ತಕ್ಕಂಥ ಒಂದು ಧಾತು ಯಾವುದು? ಸಂಯುಕ್ತ ಯಾವುದು? ಸೋಡಿಯಮ್ಮ, ಕಬ್ಬಿಣ, ಕ್ಯಾಲ್ಶಿಯಂ, ರಂಜಕ ಯಾವುದು ಕಂಡು ಬರುತ್ತೆ ಅಂತ ಕೇಳಿದರೆ ಎಸ್ ಮೂಳೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಸಿ ಕ್ಯಾಲ್ಶಿಯಂ. ನೆಕ್ಸ್ಟ್ ಅಮೀಬಾದ ಚಲನ ರಚನೆಗಳು ಲೋಮಾಂಗ, ಕಷಂಗ, ಮಿಥ್ಯಪಾದ, ಟೆಂಟಿಕಲ್ ಅಂತ ಕೊಟ್ಟಿದ್ದಾರೆ. ಎಸ್ ಅಮೀಬಾ ಬಂದು ಮಿಥ್ಯಪಾದ, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ಡೈನಾಸೆಫಲಾನ, ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮೆಡಮ್ಲಗೇಟ ಅಂತ ಕೊಟ್ಟಿದ್ದಾರೆ. ಎಸ್ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಅಂತ ಹೇಳಿದ್ರೆ ಆಪ್ಷನ್ ಬಿ ಮಹಾಮಸ್ತಿಷ್ಕ. ಮಹಾಮಸ್ತಿಷ್ಕ ಅಲ್ಲ, ಮಹಾಮಸ್ತಿಷ್ಕ. ಆ್ಯಂಡ್ ಲಾಸ್ಟ್ ಕ್ವೆಶನ್, ನದಿ ನೀರಿನಲ್ಲಿ ಬದುಕುವ ಮೀನುಗಳು ಈ ಸಮಸ್ಯೆಯನ್ನು ಎದುರಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಶರೀರ ದ್ರವದಿಂದ ನೀರು ಹೊರಬರುವುದು, ಹೊರಗಿನ ನೀರು ಶರೀರ ದ್ರವದಲ್ಲಿ ಸೇರಿಕೊಳ್ಳುವುದು, ಶರೀರ ದ್ರವದೊಳಗೆ ಲವಣಗಳು ಸೇರಿಕೊಳ್ಳುವುದು, ಹೊರಗಿನ ನೀರು ಒಳ ಸೇರಿ ಲವಣಗಳು ಹೊರಕ್ಕೆ ಬರುವುದು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಮೇನ್ ಆನ್ಸರ್ ಅಂತ ನೋಡಿದ್ರೆ ನದಿ ನೀರಿನಲ್ಲಿ ಬದುಕುವ ಮೀನುಗಳು ಯಾವ ಒಂದು ಸಮಸ್ಯೆಯನ್ನು ಒಳಗೊಂಡಿರುತ್ತೆ ಅಂತ ಕೇಳಿದ್ದು. ಇದು ಎಲ್ಲ ಒಂದು ನೀರಿಗೆ ಅಪ್ಲೈ ಆಗೋದಿಲ್ಲ, ಓನ್ಲಿ ನದಿ ನೀರಿಗೆ ಮಾತ್ರ ಅಪ್ಲೈ ಆಗ್ತಕ್ಕಂಥದ್ದು. ಸೊ ಹೊರಗಿನ ನೀರು ಶರೀರ ದ್ರವದಲ್ಲಿ ಸೇರಿಕೊಳ್ಳುವುದು, ಆಪ್ಷನ್ ಬಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.